200 ಮಂದಿ ಪೊಲೀಸರು ನಮ್ಮನ್ನು ಕಾಯಕಿರ್ತಿದ್ರು. ಕನ್ನಡದ ಕಿಚ್ಚನ್ನ ಬಡಿದೆಬ್ಬಿಸಿದಂಥ ಐತಿಹಾಸಿಕ ಚಳವಳಿ ಗೋಕಾಕ್ ಚಳವಳಿ. ನಮ್ಮ ಕುಡಿಯುವ ನೀರಿನ ಪೈಪ್ ಒಳಗೆ ವಿಷ ಬೆರೆಸೋ ಪ್ರಯತ್ನ ಮಾಡಿದ್ರು. ಇಲ್ಲಿ ಕನ್ನಡ ಪತ್ರಿಕೆ ಕಲ್ಲೋಗಿದ್ದು, ನಾಡೋಜ ಪತ್ರಿಕೆ ಕಲ್ಲೋಗಿದ್ದು, ಲೋಕದರ್ಶನ ಬೆಂಕಿ ಹಚ್ಚೋದು, ಒಟ್ಟು ಕನ್ನಡಿಗರನ್ನು ಟಾರ್ಗೆಟ್ ಮಾಡೋದು. 91ರಾಗ ಮೊಟ್ಟ ಮೊದಲ ಕನ್ನಡ ಮಹಾಪೌರಾಗಿದೆ ಅದು ಸಿದ್ದನಗೌಡ ಪಾಟೀಲ್. ಬೆಳ್ಳೂರು ಗ್ರಾಮದಲ್ಲಿ ಗಲಾಟೆ ಆಗುತ್ತೆ, ಅಲ್ಲಿ ಮಹಾರಾಷ್ಟ್ರ ರಾಜ್ಯ ಅಂತ ಬೋರ್ಡ್ ಹಚ್ಚಿರ್ತಾರೆ. ಆ ಬೋರ್ಡ್ ತೆಗೆಯಲಿಕ್ಕೆ ಅನೇಕ ಸಲ ಪ್ರಯತ್ನಗಳು ನಮ್ಮ ಬೆಂಗಳೂರು ಬೆಳಗಾವಿ ಕನ್ನಡ ಸಂಘಟನೆ ಮಾಡಿದ್ದಾರೆ. ಅಲ್ಲಿ ಮರಾಠಿ ಬಿಟ್ಟರೆ ಬೇರೆ ಭಾಷೆ ನೀವು ಬೋರ್ಡ್ ಕಾಣೋದಿಲ್ಲ. ನಮ್ಮಲ್ಲಿ ಕನ್ನಡ ಬೋರ್ಡ್ ಹಚ್ಚಿರ ಅಂತ ನಾವು ಹೋರಾಟ ಮಾಡೋ ಪರಿಸ್ಥಿತಿ ಇಲ್ಲಿ. ಇವ್ರಿಗೆ ಹೇಳ್ತಾನೆ, ಇದೇ ಉತ್ಸಾಹವನ್ನು ಬೆಳಗಾವಿ ಏನು ಮಾಡಬೇಕು ಅನ್ನೋದು ಉತ್ಸಾಹ ತೋರಿಸಲಿ. ಮತ್ತು ಮುಂದೆ ನವೆಂಬರ್ 1ಕ್ಕೆ ಬರ್ತೇವೆ. ಅದನ್ನ ನಾ ಏನಂತೀನಿ, ನಿಮಗೆ ತಿಳಿದಿಲ್ಲ ಅಂದ್ರೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ರಿ, ಉದ್ಯೋಗ ಮಾಡ್ಕೊಂಡು ಹೋರಾಟ ಮಾಡ್ರಿ. ಹೋರಾಟ ಉದ್ಯೋಗ ಅಲ್ಲ. ನಮಸ್ಕಾರ ವೀಕ್ಷಕರೇ, ನಾರ್ತ್ ಫಸ್ಟ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಕುರುಬೇಟ್. ಇಂದು ನನ್ನ ಜೊತೆಗೆ ವಿಶೇಷ ಅತಿಥಿ ಇದ್ದಾರೆ. ಬೆಳಗಾವಿ ಜಿಲ್ಲಾ ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿಯ ಅಧ್ಯಕ್ಷರು, ಬೆಳಗಾವಿ ಜಿಲ್ಲಾ ಕನ್ನಡ ಸಂಘಟನೆಗಳ ಪಾಲಿಗೆ ಹಿರಿಯಣ್ಣ ಹಾಗೂ ಬೆಳಗಾವಿಯ ವಿಕಿಪೀಡಿಯಾ ಅಂತಲೇ ಹೇಳ್ಬೋದು. ಬೆಳಗಾವಿ ಪತ್ರಕರ್ತರ ಪಾಲಿಗೆ ಇವರು ರಾಜಕೀಯ ವಿಶ್ಲೇಷಕರು ಹೌದು, ಕನ್ನಡ ಪರ ಹೋರಾಟಗಾರರು ಹೌದು, ರೈತ ಹೋರಾಟಗಾರರು ಹೌದು. ಅವರನ್ನು ಸ್ವಾಗತ ಮಾಡ್ತೀನಿ. ಸರ್ ನಮಸ್ಕಾರ. ನಾರ್ತ್ ಫಸ್ಟ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. 4 ದಶಕಗಳ ಹಿಂದೆ ಬೆಳಗಾವಿಗೆ ಬಂದ್ರಿ. ನಿಮ್ಮ ಬೆಳಗಾವಿಗೆ ಬಂದ ದಿನಗಳು, ಆ ದಿನಗಳು ಹೇಗಿದ್ವು? ಇಲ್ಲಿ ಬಂದು ಪತ್ರಿಕೆಯಲ್ಲಿ ಕೆಲಸ ಆರಂಭ ಮಾಡಿದಾಗ ಅವತ್ತಿನ ದಿನಗಳನ್ನು, ಆ ಫ್ಲ್ಯಾಶ್ ಬ್ಯಾಕ್ ನೆನೆಯೋದಾದ್ರಿ. ಬೆಳಗಾವಿಗೆ ನಾ ಬಂದದ್ದು ಪತ್ರಿಕೋದ್ಯಮದ ಸೆಳೆತದಿಂದ ಬಂದದ್ದು. ರಾಮದುರ್ಗದಲ್ಲಿ ಶಾಲೆ ಕಲಿತು ಕಾಲೇಜು ಅಪೂರ್ಣಗೊಂಡು ಕಾಲೇಜ್ ನಡ್ಕ ಬಿಟ್ಟು ಬೆಳಗಾವಿ ಬಂದಿದ್ದೆ. ಯಾಕಂದರೆ ಆವತ್ತಿನ ದಿನಮಾನಗಳಲ್ಲಿ ಇಲ್ಲಿ ಪತ್ರಿಕೋದ್ಯಮದ ಸೆಳೆತ ಬಂದ ಬೆಳಗಾವಿಗೆ ಬಂದು ಪತ್ರಿಕೆಗಳಲ್ಲಿ ಉಪಸಂಪಾದಕನಾಗಿ ವರದಿಗಾರನಾಗಿ ಕೆಲಸ ಮಾಡೋ ಮುಂದೆ ಬೆಳಗಾವಿ ಗಡಿ ಭಾಷೆಯ ಒಂದು ವಿವಾದ ಅಥವಾ ಹಿಂಸಾಚಾರ ಪರಾಕಾಷ್ಠೆಯಲ್ಲಿತ್ತು. ಅವಾಗ ಇಲ್ಲಿ ಕನ್ನಡ ಸಂಘಟನೆಗಳು ಇಟ್ಟು ಕೆಲವು ಹಿರಿಯರಿದ್ದರು. ಆವಾಗ ಪತ್ರಕರ್ತರೇ ಚಳವಳಿಗಾರ ಅನ್ನೋ ಮಟ್ಟಿಗೆ ಸಂಪಾದಕರು, ನಮ್ಮ ಹಿರಿಯರು ಪತ್ರಕರ್ತರು ಕೂಡಿ ಚಳವಳಿಯನ್ನು ನೇತೃತ್ವ ವಹಿಸ್ತಿದ್ರು. ಮಹಾನಗರ ಪಾಲಿಕೆ ಚುನಾವಣೆ ಬಂದ್ರೆ ಪತ್ರಕರ್ತರು ಸಂಪಾದಕರ ವೇದಿಕೆ ಇರ್ತಿತ್ತು. ಆವಾಗ 1982 ಗೋಕಾಕ್ ಚಳವಳಿ ಆರಂಭ ಆಗಿದ್ದೆ ಬೆಳಗಾವಿಯಲ್ಲಿ. ಆ ಗೋಕಾಕ್ ಚಳವಳಿಯಿಂದ ನಾವು ಇಲ್ಲಿ ಪತ್ರಕರ್ತರು ಹೌದು, ಚಳವಳಿಗಾರನೂ ಆಗಿ ಅಲ್ಲಿ ಅವತ್ತು ನಾವು ಪ್ರವೇಶ ಮಾಡಿದ್ವಿ. 82 ಆವಾಗ ಮೇ 16ಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರಿನ ಬೆಳಗಾವಿಗೆ ಬಂದರು. ಇಲ್ಲಿಂದನೇ ಅವ್ರ ಯಾತ್ರೆ ಆರಂಭ ಆಗಿದ್ದು, ಐತಿಹಾಸಿಕ ಗೋಕಾಕ್ ಚಳವಳಿ. ಹೀಗಾಗಿ ಪತ್ರಿಕೋದ್ಯಮದ ಜೊತೆಗೆ ಕನ್ನಡ ಹೋರಾಟವನ್ನು ಮಾಡುವಂಥ ಒಂದು ಅನಿವಾರ್ಯತೆ ಇತ್ತು. ಯಾಕಂದ್ರೆ ಅವಾಗ ಕನ್ನಡ ಸಂಘಟನೆಗಳು ಸಂಖ್ಯೆ ಭಾಳ ಕಡಿಮೆ ಇತ್ತು. ಒಂದು ಕನ್ನಡ ಚಳವಳಿಗಾರರ ಸಂಘ ಮತ್ತೊಂದು ಇರ್ತಿತ್ತು. ಯಾಕೆ ಅವರೊಳಗೆ ನಾವು ಸ್ವಯಂ ಸೇವಕರಾಗಿ ಬಂದವರು, ನಾವೇನು ನಾಯಕರಲ್ಲ. ಎದಿ ಮೇಲೆ ಒಂದು ಸ್ವಯಂ ಸೇವಕರು ಒಂದು ಬಿಲ್ಲ ಹಚ್ಕೊಂಡು ನಾವು ಚಳವಳಿಯಾಗಿ ಹೆಂಗೆ ಭಾಗವಹಿಸಿವಿ ಅಂದರೆ ಕುರ್ಚಿ ಹಾಕೋದು, ಜಮಖಾನ ಹಾಸೋದು, ಹಿರಿಯರನ್ನ ಕರ್ಕೊಂಬರೋದು. ವೇದಿಕೆ ಮೇಲೆ 8 ಮಂದಿ ಇದ್ರೆ ಕೆಳಗೆ 4 ಮಂದಿ. ಆವಾಗ ಒಂದು ಕನ್ನಡಿಗರ ಸಭೆ ಅನ್ನನ್ಶೇಣಿಗೆಯಲ್ಲಿ ಕರ್ನಾಟಕ ಸಂಘದ ಸಭೆ ನಡೀತೈತೆ ಅಂದ್ರೆ ವೇದಿಕೆ ಮೇಲೆ ಗಂಡ್ರಿ 8 ಮಂದಿ ಇದ್ದರೆ ಕೆಳಗೆ ನಾವು 6 ಮಂದಿ ಕೂಡ್ತಿದ್ವಿ ಜಮಖಾನಾಶೆ. ಅಂಥ ವಾತಾವರಣ ಬೆಳಗಾವಿಯಲ್ಲಿತ್ತು. ರಾಜ್ಯೋತ್ಸವದ ಪರಿಸ್ಥಿತಿನೂ ಅಷ್ಟೇ. ರಾಜ್ಯೋತ್ಸವ ಹೆಂಗೆ ಹಾಕಿತ್ತು ಅಂತ ಈಗಿನ ಮಂದಿ ಕೇಳ್ತಾರೆ. ಈಗಿನ ಮಂದಿ ನೋಡ್ತಿರ್ತಾರೆ. 6-7 ಲಕ್ಷ ಜನ ಬೆಳಗಿನ 10ರಿಂದ ರಾತ್ರಿ 12ಕ್ಕೆ ಪೊಲೀಸರು ನುಗ್ಗಿಸ್ತನ ರಾಜ್ಯೋತ್ಸವ ಮೆರವಣಿಗೆ ಆಕೈತಿ. ಆವಾಗಿನ ಕಾಲಕ್ಕೆ ಹೆಂಗಿತ್ತು, 25 ಜೋಡಿ ಎತ್ತ ಬಸವನ ಕುರ್ಚಿ, ಬೆಳಗಾವಿ ಹತ್ರ ಬಸವನ ಕುರ್ಚಿ ಅಂತ ಐತಿ, 25 ಜೋಡಿ ಎತ್ತ, ಒಂದು ಭುವನೇಶ್ವರಿ ಪ್ರತಿಮೆ, ಆಮೇಲೆ ರಾಮದುರ್ಗ ತಾಲೂಕು ಚಿಪ್ಪಲಕಟ್ಟಿ ಆನೆ, ಒಂದಿಷ್ಟು ಮಂದಿ, ಒಂದು ಜಾನಪದದ ಯಾವುದೋ ಡೊಳ್ಳು. ಬೆಳಿಗ್ಗೆ 10ಕ್ಕೆ ಚಾಲೂ ಆದರೆ ಮಧ್ಯಾಹ್ನ 1:15ಗೆ ಮುಗೀತು ಮೆರವಣಿಗೆ. ನಾವು 100 ಮಂದಿ ಇದ್ದರೆ 200 ಮಂದಿ ಪೊಲೀಸರು ನಮ್ಮನ್ನು ಕಾಯಕಿರ್ತಿದ್ರು. ಅಂಥ ಪರಿಸ್ಥಿತಿ ಒಳಗೆ ನಾವು ಕನ್ನಡ ಹೋರಾಟ ಆಗಲಿ ಕನ್ನಡ ಸಮಾರಂಭ ಆಗಲಿ ಮಾಡುವಂಥ ಪರಿಸ್ಥಿತಿ ಇತ್ತು 80ರ ದಶಕದಲ್ಲಿ. ಅವತ್ತಿಂದ ಅನೇಕ ಬೆಳವಣಿಗೆ ಅದು. ಯಾಕಂದರೆ ಬೆಳಗಾವಿ ಅಂದರೆ ಮರಾಠಿಗರ ಪ್ರಾಬಲ್ಯ, ಮರಾಠಿಗರ ಹೆಚ್ಚುವರಿ, ಅವ್ರದ್ದೇ ಮರಾಠಿಗೆ ನಡೀತಿತ್ತು ಅಂತ ಭಾವನೆ ಇಡೀ ದೇಶದಲ್ಲಿತ್ತು. ಬೆಳಗಾವಿ ಅಂದ ಕೂಡಲೇ ಮರಾಠಿಗರ ಪ್ರಾಬಲ್ಯ ಅಂತ. ಆದರೆ ಕಳೆದ 40 ವರ್ಷಗಳಲ್ಲಿ ಭಾಳಷ್ಟು ಬದಲಾವಣೆ ಆಗೈತಿ. ಅದಕ್ಕೆ ಬದಲಾವಣೆ ಆಗಲಿಕ್ಕೆ ಕಾರಣ ಏನಂದ್ರೆ ಕನ್ನಡಿಗರಲ್ಲಿ ಕನ್ನಡದ ಪ್ರಜ್ಞೆ ಹೆಚ್ಚಾದಂಗೆ ಕನ್ನಡಿಗರ ಸಂಖ್ಯೆ ಹೆಚ್ಚಾಕೋತ ಹೋತು. ಕನ್ನಡ ಇವತ್ತು ಎಲ್ಲಿವರೆಗೆ ಮುಟ್ಟಿದ್ದೀವಿ ಅಂದ್ರೆ ಪ್ರಜ್ಞಾವಂತ ಮರಾಠಿಗರು ಸಹಿತ ಕನ್ನಡಿಗರ ಜೊತೆ ಕೈ ಜೋಡಿಸಿದ್ದಾರೆ. ನಾ ಹೇಳ್ತೇನೆ ಪ್ರಜ್ಞಾವಂತ ಮರಾಠಿಗರು. ಆ ಶಬ್ದ ಯಾಕೆ ಉಪಯೋಗ ಮಾಡ್ತೀನಿ ಅಂದರೆ, ಮರಾಠಿಗರನ್ನ ತಪ್ಪು ದಾರಿಗೆ ಎಳೆದು ಮಿಸ್ಗೈಡ್ ಮಾಡಿ ಕಲುಗೆ ಯಾಕೆ ಹಚ್ಚಿ ಹಿಂಸಾಚಾರ ಮಾಡೋಕೆ ಹಚ್ಚಿದ ದಿವಸಗಳು ನಾವು ನೋಡಿದ್ವಿ. 1986 ಜೂನ್ 1ಕ್ಕೆ ಮಹಾರಾಷ್ಟ್ರದ ನಾಯಕ ಶರದ್ ಪವಾರ್ ಬಂದು ಬೆಳಗಾವಿಗೆ ಸೀಮಾ ಲಡಾಯಿ ಅಂದರೆ ಗಡಿ ಚಳವಳಿ ಆರಂಭ ಮಾಡಿದ್ರೆ ಅತ್ಯಂತ ಹಿಂಸಾಚಾರದ ಪರಾಕಾಷ್ಠೆಯನ್ನು ನಾವು ನೋಡಿದ್ದೀವಿ. ಅವ್ರು ಬಂದು ಇಲ್ಲಿ ಮರಾಠಿಗರನ್ನ ತಲೆ ಕೆಡಿಸೋದು, ಮರಾಠಿ ಪತ್ರಿಕೆಗಳು ಮರಾಠಿಗರನ್ನ ಪ್ರಚೋದನೆ ಮಾಡೋದು, ಆ ದಿವಸಗಳನ್ನು ನಾವು ನೋಡಿದ್ದೀವಿ. ಅದೇ ಕಾಲಕ್ಕೆ ಕರ್ನಾಟಕ ಸರ್ಕಾರ ಇಲ್ಲಿ ಅಧಿಕಾರಿಗಳಿಗೆ ಬೆಂಬಲ ಕೊಟ್ಟು ಇಲ್ಲಿಯ
ದಬ್ಬಾಳಿಕೆಯನ್ನು ಮರಾಠಿಗರ ದಬ್ಬಾಳಿಕೆಯನ್ನು ಅದನ್ನು ಹತೋಟಿಗೆ ತರುವಲ್ಲಿಯೂ ಸರ್ಕಾರ ಪ್ರಯತ್ನ ಮಾಡಿದೆ. ರಾಮಕೃಷ್ಣ ಹೆಗಡೆ ಸರ್ಕಾರ ಇತ್ತು 85ರಾಗ. ಹೀಗಾಗಿ ಇದು ಒಂದು ದಿವಸ ಆಗುವಂಥ ಕೆಲಸ ಅಲ್ಲ. ಈಗ 4 ದಶಕಗಳ ಹಿಂದಿನ ನೋಡಿದ್ರೆ ಇವತ್ತು ನಾವು ಎಷ್ಟೋ ಪಾಲಿಗೆ ಇಲ್ಲಿ ಕನ್ನಡಿಗರ ಪರಿಸ್ಥಿತಿ ಐತಿ. ಗೋಕಾಕ್ ಚಳುವಳಿ ಸರ್, ಗೋಕಾಕ್ ಚಳುವಳಿ ಬೆಳಗಾವಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಿದ್ರು ಸರ್. ಅದು ಅವತ್ತಿನ ದಿನಗಳನ್ನ ನೆನೆಯೋದಾದ್ರೆ ಮೊದಲು ಗೋಕಾಕ್ ಚಳವಳಿ ಅಂದ್ರೆ ಈಗಿನ ಪೀಳಿಗೆ ನಾವು ಹೇಳಬೇಕು. ಗೋಕಾಕ್ ಚಳವಳಿ ಅಂದ್ರೆ ಗೋಕಾಕದಲ್ಲಿ ನಡೆದ ಅನ್ನೋ ಮಟ್ಟಿಗೆ ಅದು ತಪ್ಪಲ್ಲ, ಅವ್ರದ್ದು ತಪ್ಪಲ್ಲ. ಯಾಕಂತ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಅಥವಾ ನಾವು ಹೇಳೋ ಪ್ರಯತ್ನ ನಾವು ಮಾಡಬೇಕು. ಈಗಿನ ಹುಡುಗರಿಗೆ ನಮಗೆ 1947 ನಾವು ಹುಟ್ಟಿದ್ದೀವ ಇಲ್ಲ, 47ದಾಗ ಏನಾಯ್ತು ಅಂದ್ರೆ ಸ್ವಾತಂತ್ರ್ಯ ಸಿಕ್ಕಿದ್ದು ನಾವು ಇತಿಹಾಸ ಓದಬೇಕಾಗತ್ತೆ. ಗೋಕಾಕ್ ಚಳವಳಿ ಅಂದರೆ ಏನು ಅಂತ ನಾನು ಅನೇಕ ಭಾಷಣಗಳು ಹೇಳ್ತಿರ್ತೀನಿ. ಅದನ್ನು ಗೋಕಾಕ್ ಚಳವಳಿ ಯಾಕಾತಂದ್ರೆ ಅವಾಗ 80ರಾಗ ಗುಂಡೂರಾವ್ ಸರ್ಕಾರ ಇತ್ತು, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಅವಾಗ ಗುಂಡೂರಾವ್ ಸರ್ಕಾರ ಇದ್ದಾಗ ಮಾಧ್ಯಮಿಕ ಶಾಲೆಯಲ್ಲಿ ಸಂಸ್ಕೃತ ಭಾಷೆಗೆ ಮೊದಲ ಸ್ಥಾನ ಇತ್ತು. ಅದನ್ನು ವಿರೋಧ ಮಾಡಿ ಕೆಲವು ಮಂದಿ ಹೈಕೋರ್ಟಿಗೆ ಹೋದರು, ರಾಜ್ಯ ಹೈಕೋರ್ಟಿಗೆ ಹೋದರು. ಅವಾಗ ಹೈಕೋರ್ಟಿಗೆ ಹೋದಾಗ ಆ ಗುಂಡೂರಾವ್ ಸರ್ಕಾರ ಒಂದು ಅಫಿಡವಿಟ್ ಹಾಕಿರು, ಇಲ್ಲ ನಾವು ಮೊದಲ ಸ್ಥಾನ ಯಾರಿಗೆ ಯಾವ ವಿಷಯಕ್ಕೆ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಕಮಿಟಿ ಮಾಡ್ತೇವೆ, ಅದು ಹಿಂತಕ್ಕೋರಿ ಅಂದ್ರೆ ಹೈಕೋರ್ಟ್ ಅದನ್ನು ಹಿಂತಕ್ಕೋ ಅಂತ ಹೇಳಿದ್ರು. ಹಿಂತಕ್ಕೊಂಡ್ಮೇಲೆ ಒಂದು ಕಮಿಟಿ ಆಯ್ತು. ಅದು ಯಾರ ನೇತೃತ್ವಗಾತು? ಜ್ಞಾನಪೀಠ ಪ್ರಶಸ್ತಿ ವಿಜೇತ ವಿನಾಯಕ್ ಕೃಷ್ಣರಾವ್ ಗೋಕಾಕ್, ವಿಕ್ರ ಗೋಕಾಕ್ ಅವರ ಅಧ್ಯಕ್ಷತೆ ಒಳಗೆ ಒಂದು ಕಮಿಟಿ ಆಯ್ತು. ಗೋಕಾಕ್ ವರದಿ ಒಂದು ವರದಿ ಕೊಡ್ರಿ ಅಂತೇಳಿ. ಅವರು ರಾಜ್ಯದ ಅನೇಕ ಸಲ ಬಿಜಾಪುರ, ಧಾರವಾಡ, ಬೆಳಗಾವಿ, ಕಾರವಾರ ಎಲ್ಲ ಕಡೆ ಗೋಕಾಕರು ಸುತ್ತಿದ್ರು. ಆವಾಗ ಬಹುತೇಕ ಒಪಿನಿಯನ್ ಏನು ಬಂತು? ಮಾಧ್ಯಮಿಕ ಶಿಕ್ಷಣದಲ್ಲಿ ಕನ್ನಡಕ್ಕೆ ಮೊದಲ ಸ್ಥಾನ ಇರಬೇಕು. ಕೆಲವು ಕಡೆ ಅವಾಗೂ ಸಹಿತ ಕೆಲವು ಮಂದಿ ಸಂಸ್ಕೃತಕ್ಕೆ ಮೊದಲ ಸ್ಥಾನ ಇರಬೇಕು ಅಂತೇಳಿ ವಾದ ಮಾಡಿದರು. ಅವರು ಮನವಿ ತೊಗೊಂಡ್ರು. ಧಾರವಾಡದಾಗ ಗೋಕಾಕ್ ಅವರು ಬ್ರಾಹ್ಮಣರು, ಅವ್ರೇನಾರ ಸಂಸ್ಕೃತಕ್ಕೆ ಮೊದಲು ಪ್ರಾಧಾನ್ಯತೆ ಕೊಡಬೇಕು ಕೊಟ್ಟಿಗಿಟ್ಟಾರು ಅಂಥೇಳಿ ಧಾರವಾಡದಾಗ ಅಲ್ಲಿ ನನ್ನ ಗುರುಗಳಾದ ದಿವಂಗತ ಚಂದ್ರಶೇಖರ್ ಪಾಟೀಲ್ರು ಗೋ ಬ್ಯಾಕ್ ಗೋಕಾಕ್ ಅಂತ ಘೋಷಣೆ ಹಾಕಿರು. ಅವ್ರ ಶಿಷ್ಯರು ಗೋಕಾಕರ ಕೆಳಗೆ ಇವ್ರು ಸಾಲಿ ಕಲ್ತವ್ರು. ಯಾರು? ಚಂದ್ರಶೇಖರ್ ಪಾಟೀಲ್ ಅವ್ರಿಗೆ ಘೋಷಣೆ ಮಾಡಿರು. ಅವರು ಗೋ ಬ್ಯಾಕ್ ಗೋಕಾಕ್ ಅಂದ್ರೆ ಎಲ್ಲಿ? ಧಾರವಾಡದಾಗ. ಬೆಳಗಾವಿಯಾಗೂ ಕೆಲವರು ಸಂಸ್ಕೃತಿಗೆ ಇರಲಿ ಅಂತ ಕೊಟ್ರು. ನಾವು ಕನ್ನಡ ಸಂಘಟನೆ ಆವಾಗ ನಮ್ಮ ಹಿರಿಯರು ರಾಘವೇಂದ್ರ ಜೋಶಿ, ಸಿದ್ದನಗೌಡ ಪಾಟೀಲ, ಹರಿ ದೇಶಪಾಂಡೆ ಅವರೆಲ್ಲರೂ ಕೂಡ ಏನು ಕೊಟ್ಟರು? ಕನ್ನಡಕ್ಕೆ ಇರಬೇಕು ಅಂತ ಕೊಟ್ಟರು. ಅದು ವರದಿ ತಯಾರು ಮಾಡಿ ಅವರು ಸರ್ಕಾರಕ್ಕೆ ಕೊಟ್ಟರು. ಏನಂತ? ಕನ್ನಡಕ್ಕೆ ಮೊದಲ ಸ್ಥಾನ ಇರಬೇಕಂತ. ಆದರೆ ಆ ವರದಿ ಅನುಷ್ಠಾನದಲ್ಲಿ ಗುಂಡೂರಾವ್ ಸರ್ಕಾರ ವಿಳಂಬ ಮಾಡಕತ್ತಿ. ಆವಾಗ ಧಾರವಾಡದೊಳಗೆ ಸಾಹಿತಿಗಳು ಒಂದು ಸತ್ಯಾಗ್ರಹ ಚಾಲೂ ಮಾಡಿದರು. ಹಿರಿಯ ಸಾಹಿತಿ, ಸಂಶೋಧನಾ ಸಾಹಿತಿ ಶಂಭಾ ಜೋಶಿ ಇರ್ಬೋದು, ಪಾಟೀಲ್ ಪುಟ್ಟಪ್ಪ ಇರ್ಬೋದು, ರಾಯದ್ ಹಾಡುಕರ್ ಇರ್ಬೋದು, ರಾಮ್ ಜಾಧವ್ ಇರ್ಬೋದು, ಚನ್ವೀರ್ ಕನ್ವಿ ಇರ್ಬೋದು, ಚಂಪಾ ಇರ್ಬೋದು, ಆಮೇಲೆ ಬಸವರಾಜ್ ಕಟ್ಟಿಮಣಿ ಇರ್ಬೋದು. ಅವರು ಒಂದು ಸತ್ಯಾಗ್ರಹ ಚಾಲೂ ಮಾಡಿದ್ರು ಇಲ್ಲಿ ಧಾರವಾಡದಾಗ. ಟೆಂಟ್ ಹಾಕ್ಕೊಂಡು ಸತ್ಯಾಗ್ರಹ ಕೂತರು. ಆ ಸತ್ಯಾಗ್ರಹಕ್ಕೆ ಸರ್ಕಾರ ಸ್ಪಂದನೆ ಮಾಡಲಿಲ್ಲ. ಆವಾಗ ಪಾಟೀಲ್ ಪುಟ್ಟಪ್ಪನವ್ರ ಕಡೆ ಮತ್ತು ಬೆಂಗಳೂರಿನ ಹಿರಿಯ ಸಂಶೋಧಕ ಚಿದಾನಂದ ಮೂರ್ತಿಯವ್ರ ತಲೆಗೆ ಏನು ಬಂತು? ಇದು ಬರೀ ಸಾಹಿತಿಗಳ ಆಂದೋಲನ ಆದ್ರೆ ಉಪಯೋಗ ಆಗೋದಿಲ್ಲ, ಇದು ಜನ ಆಂದೋಲನ ಆಗಬೇಕು ಅಂತ, ಜನರ ಇನ್ವಾಲ್ವ್ಮೆಂಟ್ ಆಗಬೇಕು. ಏನು ಮಾಡಬೇಕು ಅಂದಾಗ ಅವ್ರು ಏನು ಮಾಡಿದ್ರು? ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಂದು ಪತ್ರ ಬರೆದ್ರು. ಅವಾಗ ರಾಜ್ಕುಮಾರ್ ಅವರು ಚೆನ್ನೈದಾಗ ಒಂದು ಪತ್ರ ಬರೆದ್ರು, ಇಲ್ಲ ನೀವು ಕನ್ನಡಕ್ಕೆ ಹಿಂಗೆ ನಮಗೆ ಧಕ್ಕೆ ಆಗೈತಿ, ನೀವು ಹೋರಾಟಕ್ಕೆ ಬರಬೇಕು ಅಂತ. ಅವರು ಒಂದು ಪತ್ರ ಕಳಿಸ್ಬಿಟ್ರು. ಏನಂತ? ಕನ್ನಡಕ್ಕಾಗಿ ನಾನು ಪ್ರಾಣ ಕೊಡಲು ಸಿದ್ಧ ಅಂತ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ. ಆ ಪತ್ರ ನಾಡಿನ ಪ್ರಮುಖ ಪತ್ರಿಕೆಗಳಲ್ಲಿ ಎಲ್ಲ ಪತ್ರ ಪ್ರಿಂಟ್ ಆಯ್ತು. ಅವಾಗದು ಒಂದು ದೊಡ್ಡ ಪ್ರಮಾಣದ ಸಂಚಲನ ಉಂಟಾಯ್ತು ರಾಜ್ಯದೊಳಗೆ. ಇದು ರಾಜ್ಕುಮಾರ್ ಬರ್ತಾರಂದ್ರೆ ಜನಾಂದೋಲನ ಆಕೈತೆ ಅಂತ. ಅವಾಗ ಏನಿಂದ ಆರಂಭ ಮಾಡೋದು? ಬೆಳಗಾವಿಯಿಂದನೇ ಆರಂಭ ಮಾಡೋದು ಅಂತೇಳಿ ತೀರ್ಮಾನ ತೊಗೊಂಡ್ರು. ಮೇ 15, 1982ಕ್ಕೆ ರಾಜ್ಕುಮಾರ್ ಅವರು ಇಲ್ಲಿ ವಸ್ತಿ ಬರ್ತಾರೆ. ನಾನು ಇಲ್ಲಿ ಬೆಳಗಾವಿಯ ಗಾಂಧಿನಗರ ಹೈವೇದ ಮೇಲೆ, ಅವ ಸಿಂಗಲ್ ರೋಡ್ ಇತ್ತು. ನಾನು, ರಾಘವೇಂದ್ರ ಜೋಶಿ, ಚಿದಾನಂದ ಮೂರ್ತಿ 3 ಮಂದಿ ಹೋಗಿ ರಾಜ್ಕುಮಾರ್ ಅವ್ರನ್ನ ಮಬ್ಬು ಗತ್ತಲಿನೊಳಗೆ ಸಂಜೆ 7 ಗಂಟೆಗೆ 3 ಮಂದಿ ಅದನ್ನು ಸ್ವಾಗತ ಮಾಡಿದ್ವಿ. ರಾಜ್ಕುಮಾರ್ ಅವರು ಅಲ್ಲಿ ಒಂದು ತಾಸಿದ್ರು, ಯಾರೂ ರಾಜ್ಕುಮಾರ್ ಅವ್ರನ್ನ ಗುರ್ತಾ ಇರಲಿಲ್ಲ. ಅಲ್ಲಿಂದ ಇಂಡಾಲ್ ಐಬಿ ಹೋದರು, ವಸ್ತಿ ಇದ್ದರು. 16 ತಾರೀಕು ಇವತ್ತಿನ ಕಾಲೇಜ್ ರೋಡ್ ಸನ್ಮಾನ್ ಹೋಟ್ಲಿಂದ ಗಾಂಧಿ ಮೈದಾನ ಅಂತಿತ್ತು. ಗಾಂಧಿ ಭವನಗಿದಾರ ದೊಡ್ಡ ಮೈದಾನ ಅದು. ಅಲ್ಲಿ ಅದು ಗಾಂಧಿ ವಿಶ್ವಸ್ತ ಮಂಡಳಿ ಮ್ಯಾಗ ಒಂದು ಅಲ್ಲಿ ಕುರ್ಚಿ ಹಾಕಿ ಅವರು ಬಹಿರಂಗ ಸಭಾ ಮಾಡ್ತಾರೆ ಅಂತ ಗೊತ್ತಾದಾಗ ಅಂದಿನ ಕಾಲದಲ್ಲಿ ಸಹಸ್ರಾರು ಜನ ಸೇರಿದರು. ರಾಜ್ಕುಮಾರ್ ಅವರು ಹೇಳಿದರು, ಗೋಕಾಕ್ ವರದಿ ಜಾರಿಗೆ ಬರಬೇಕು, ನಾ ಕನ್ನಡಕ್ಕೆ ಪ್ರಾಣ ಕೊಡಲು ಸಿದ್ಧ ಅಂದರು. ಅಲ್ಲಿಂದ ಹೋದವರು ಅಲ್ಲಿಂದ ಬೈಲೊಂಗಲ, ಸೌದತ್ತಿ, ಧಾರವಾಡ, ಕಡಪ ಮೈದಾನ, ಕಾರವಾರ ಇಟ್ಟು ಸುತ್ತೂರಾಗ ಗುಂಡೂರಾವ್ ಸರ್ಕಾರ ಗಡಗಡ ನಡಾಕ ಚಾಲೂ ಮಾಡಿ ರಾಜ್ಕುಮಾರ್ ಲಕ್ಷಾಂತರ ಮಂದಿ ಸೇರಾಕತ್ರು. ಅವಾಗ ಮಾತುಕತೆಗೆ ಕರೆದು ನಾ ಇಲ್ಲ ಗೋಕಾಕ್ ವರದಿಯನ್ನು ಜಾರಿ ತರ್ತೀವಿ ಅಂಥೇಳಿ ಅವ್ರು ಭರವಸೆ ಕೊಟ್ಟ ಮೇಲೆ ಚಳವಳಿ ತನಗಾತು. ಆ ಚಳವಳಿ ಆಗಲಿ, ಆ ಗೋಕಾಕ್ ವರದಿ ಆಗಲಿ, ಮಾಧ್ಯಮಿಕ ಶಿಕ್ಷಣದಲ್ಲಿ ಕನ್ನಡ ಸ್ಥಾನ ಏನಿರ್ಬೇಕಂದ್ರೆ ಅಷ್ಟಕ್ಕೆ ಸೀಮಿತ ಇತ್ತು. ಆದ್ರೆ ಅದ್ರ ಚಳವಳಿ ಪರಿಣಾಮ ಏನಾತಂದ್ರೆ ದೊಡ್ಡ ಪ್ರಮಾಣದಾಗ ಉಂಟಾತು. ಆ ಪ್ರಮಾಣ ಎಲ್ಲಿಗೆ ಹೋತಂದ್ರೆ ಕನ್ನಡದ ಕಿಚ್ಚನ್ನು ಬಡಿದಿಬ್ಬಿಸಿದಂಥ ಐತಿಹಾಸಿಕ ಚಳವಳಿ ಗೋಕಾಕ್ ಚಳವಳಿ. ಎಲ್ಲಿವರೆಗೆ ಹೋತಂದರೆ 83 ಜನವರಿ ಒಳಗೆ ಏನು ವಿಧಾನಸಭಾ ಚುನಾವಣೆ ನಡೀತು,
ಆ ಚುನಾವಣೆ ಒಳಗೆ ಗುಂಡೂರಾವ್ ಸರ್ಕಾರ ಮನೆಗೆ ಹೋಗ್ಬೇಕಾತು. ರಾಮಕೃಷ್ಣ ಹೆಗಡೆ ಅವ್ರ ನೇತೃತ್ವದ ಸಮ್ಮಿಶ್ರ ಸರ್ಕಾರ, ಅಲ್ಪಸಂಖ್ಯಾತ ಸರ್ಕಾರ ಅಧಿಕಾರಕ್ಕೆ ಬಂತು. ಅವ್ರು ಬಂದ ಕೂಡಲೇ ಮೊಟ್ಟ ಮೊದಲು ಮಾಡಿದ್ದೇನೆಂದ್ರೆ ಕನ್ನಡ ಕಾವಲು ಸಮಿತಿ ಮಾಡಿದರು. ಅದರ ಪ್ರಥಮ ಅಧ್ಯಕ್ಷರೇ ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದು ಗೋಕಾಕ್ ಚಳವಳಿ ಇತಿಹಾಸ. ಸರ್, ಈಗ ಅದಷ್ಟೇ ಅಲ್ಲದೆ ಗೋಕಾಕ್ ಚಳವಳಿ ಅಂತ ಈಗ ಬೆಳಗಾವಿಯಲ್ಲಿ ಕನ್ನಡ ಕಟ್ಟಿ ಬೆಳೆಸಲು ಇಲ್ಲಿಯ ಹಿರಿಯ ಪತ್ರಕರ್ತರು ಬಹಳ ಕೊಡುಗೆ ಕೊಟ್ಟಿದ್ದಾರೆ. ಮಹಾದೇವ್ ಟೋಪನ್ನವರಾಗಿರ್ಬೋದು, ರಾಘವೇಂದ್ರ ಜೋಶಿ ಅವರಾಗಿರ್ಬೋದು, ಸಾಕಷ್ಟು ಜನ ಪತ್ರಕರ್ತರು ಇದ್ರು ಸರ್. ಆಗಿನ ಕನ್ನಡ ಪತ್ರಿಕೆಗಳ ಮೇಲೆ ದಾಳಿಯೂ ಸಹ ನಡೀತಾ ಇತ್ತು ಅಂತ ನಾವು ಕೇಳಿದ್ದೀವಿ. ಅದ್ರ ಬಗ್ಗೆ ಹೇಳೋದಾದ್ರೆ 1976 ಶರದ್ ಪವಾರ್ ಅವರು ಗಡಿ ಚಳವಳಿ ಆರಂಭ ಮಾಡಿದರು. ಎಲ್ಲಿ? ಬೆಳಗಾವಿ ಒಳಗೆ ಸೀಮಾ ಲಡಾಯಿ ಹೆಸರು. ಜೂನ್ 1ಕ್ಕೆ ಅವರು ಚೆನ್ನಮ್ಮ ಸರ್ಕಲ್ಲಿ ಬಂದ ನಾನು ಸತ್ಯಾಗ್ರಹ ಮಾಡ್ತೀನಿ ಅಂದಾಗ ಅವಾಗ ದೊಡ್ಡ ಪ್ರಮಾಣದೊಳಗೆ ಹಿಂಸಾಚಾರ ಆಕತ್ತಂತ ನಿರೀಕ್ಷೆ ಇತ್ತು. ಅವಾಗ ಕೆ ನಾರಾಯಣ್ ಅಂತ SP ಇದ್ದರು ಬೆಳಗಾವಿಗೆ. ಅವ್ರು ಈಗ ADGP, ರಿಟೈರ್ಡ್ ADGP, ಇನ್ನೂ ಬೆಂಗಳೂರಿನ ಇಂದಿರಾನಗರದ ನಿವಾಸಿ. ಅವ್ರು ಇವತ್ತಿಗೂ ನನಗೂ ಟಚ್ನಾಗ ಅದಾರ. ದಿವ್ಸಕ್ಕೆ ಮೆಸೇಜ್, ವಾಟ್ಸಪ್ ಮೆಸೇಜ್, ಭಾಳ ಖಡಕ್ ಅಧಿಕಾರಿ. ಅವರು ಚಾಲೆಂಜ್ ತೊಗೊಂಡ್ರು. ಅದನ್ನು ಚಾಲೆಂಜ್ ತೊಗೊಂಡು ಅವ್ರು ಹೆಂಗೆ ಬರ್ತಾರೆ ಬರಲಿ ಅಂತೇಳಿ 144 ಕರ್ಫ್ಯೂ ಅಲ್ಲ, 144 ಹೇರಿದರು. ಇಡೀ ಚೆನ್ನಮ್ಮ ಸರ್ಕಲ್ ಬಿಕೋ ಅಂತಿತ್ತು. ನಾವು ಚೆನ್ನಮ್ಮ ಸರ್ಕಲ್ ಆ ಕಡೆ ಮಿಲನ್ ಹೋಟೆಲ್ನಿಂದ ಕಾಳಿ ಅಂಬರಾಯಿ ಅಂತ ಒಂದು ರೋಡ್ ಐತಿ, ಅಲ್ಲಿ ಹೋಗಿ ನಿಂತಿದ್ದು ಪತ್ರಕರ್ತರು. ಅವ ಶರದ್ ಪವಾರ, ಸುರೇಶ್ ಕಲ್ಮಡಿ ಅವ್ರು ಯಾವುದೋ ಒಂದು VIP ಮನ್ಯಾಗ ಅಡಿಕೊಂಡು ಕೂತಿದ್ರು. ಎಲ್ಲಿ? ಕ್ಲಬ್ ರೋಡ್ನ್ಯಾಗ. ಅವ್ರ ಹಿಂದೆ ಹಾಸಿ ಬಂದು, ಅವಾಗ ವಯಸ್ಸು ಅವ್ರ ಬಹುಶಃ 40-42 ಇರಬೇಕು. ಯಾರು? ಶರದ್ ಪವಾರ್ ಅವರು. ಆ ಕಾಳಿ ಅಂಬರಾಯಿಯಿಂದ ಓಡ್ಕೋತ ಬಂದರು. ಎಲ್ಲಿ? ಚೆನ್ನಮ್ಮ ಸರ್ಕಲ್ ಬರ್ತೀವಂತ. ಅಟ್ಟೊಂಡ್ರೆ ಅಂಬಾಸಡರ್ ಕಾರ್ ತೊಗೊಂಡು ನಿಂತಿದ್ರು. ನಾವು ಅದ್ರ ಮುಂದೆ ನಿಂತಿದ್ವು. ಅವ್ರು ಎಲ್ಲಿಂದ ಬರ್ತಾರೆ ನೋಡ ನಿಂತಿದ್ರು. ಅವ್ರು ನಮ್ಮಿಂದ ಬಂದರು. ಅವ್ರು ರಟ್ಟಿ ಹಿಡಿದು ತಗೊಂಡು ಹಿಂಗೆ ಒಗೆದು ಬಿಟ್ರು. ಯಾರು? ಕೆ ನಾರಾಯಣ್. ಇಬ್ಬರನ್ನೂ ಅರೆಸ್ಟ್ ಮಾಡಿದ್ದು ನಾವು ವರದಿಗಾರ. ನಾನು ಬೆಂಗಳೂರಿನ ಅಭಿಮಾನಿ ವಾರಪತ್ರಿಕೆಗೆ ವರದಿ ಮಾಡೀನಿ, ನಾಡೋಜಕ್ಕೂ ವರದಿ ಮಾಡೀನಿ. ಅರೆಸ್ಟ್ ಮಾಡ್ಕೊಂಡು ನೇರವಾಗಿ ಅವ್ರನ್ನ ಹುನ್ನೂರು IBಗೆ ಹೋದರು. ಅಲ್ಲಿ ಭೋಜನ ಮಾಡಿಸಿ ಕೊಲ್ಹಾಪುರಕ್ಕೆ ಅವ್ರು ಬಿಟ್ಟು ಬಂದರು. ಅದು ಮೊದಲನೇ ದಿವಸ ಚಳವಳಿ, ಮೊದಲೇ ದಿವಸ ಒಬ್ಬರನ್ನ ಗೋರೆ, ಮಧುದಂಡವತೆ, ಮಾರಾಟ ನಾಯಕರ ದಿವಸ ಬಂದು ಮಾಡಕತ್ತರು. 5 ತಾರೀಕಿಗೆ ಗಂಭೀರ ಆಗಿಬಿಡ್ತು. 5 ತಾರೀಕಿಗೆ ಛಗನ್ ಭುಜಬಲ್, ಈಗ ನಾಯಕ ಅದನ್ನು, ಅವ್ರು ಛಗನ್ ಭುಜಬಲ್ ಬಂದ್ರೆ ಅವರು ಎಲ್ಲಿ ಹಿಡ್ಕೊಂಡ್ರು? ಅಲ್ಲೇ ಇದರ ಹತ್ರ ಕಿರ್ಲೋಸ್ಕರ್ ರೋಡ್ ಅದಲ್ಲ, ಅದ್ರ ಹಿಂದಿನ ಬಾಜು ಕಡೋಲ್ಕರ್ ಗಲ್ಲಿ ಅಂತ ಐತಿ, ಬೂಡ್ ಗಲ್ಲಿ ಅಂತ ಅದಾವೆ. ಅಲ್ಲಿ ಯಾರ್ದೋ ಮನೆ ಅಡಿಕೊಂಡಿದ್ರು. ಬರೋಬ್ಬರ 10-11 ಗಂಟೆಗೆ ದೊಡ್ಡ ಭಗವಾ ಜೆಂಡ ಹಿಡ್ಕೊಂಡು ಅವರು ಬಂದುಬಿಟ್ರು. ಅವ್ರು ಬಂದಾಗ ಏನಾಯ್ತು, ಅವ್ರ ಜೊತೆ ಸಾವಿರಾರು ಶಿವಸೈನಿಕರು ಮಹಾರಾಷ್ಟ್ರದಿಂದ ಬಂದಿದ್ರು. ಅವರು ಬಂದು ಚಪ್ಪಲು ಕಲ್ಲು ತೂರಾಟ ಮಾಡಿದರು. ಕಲ್ಲು ಲಾಠಿ ಚಾರ್ಜ್ ಆಯ್ತು. ನಾವೆಲ್ಲ ಪತ್ರಕರ್ತರು ನಾವು ಓಡಿ ಇಲ್ಲಿ ಯಾವುದೋ ಒಂದು ಮೂಲೆ ಚೆನ್ನಮ್ಮ ವೃತ್ತಕ್ಕೆ ಬಂದಿದ್ರೆ ಸರ್? ಚೆನ್ನಮ್ಮ ವೃತ್ತಕ್ಕೆ ಬಂದಿದ್ರ? ಅಲ್ಲಿ ಹುತಾತ್ಮ ಚೌಕ ಅಂದ್ರೆ ಅವರು ಒಂದೊಂದು ಸ್ಥಳದಾಗ ಮಾಡೋರು. ಅವರು ಅಲ್ಲಿ ಬಂದು ಕಲ್ಲು ತೂರಾಟ, ಚಪ್ಪಲ್ ತೂರಾಟ ಆಯ್ತು. ಅಂದ್ರೆ ಅಲ್ಲಿಂದ ಬೈದ್ರು ಮಂದಿ. ನಾವು ಪತ್ರಕರ್ತರು, ನಾನು ಇವತ್ತು ಇನ್ನು ಬೆಳಗಾಮ ರಾಜೀವ್ ಪಾಟೀಲ, ಕೆಲವು ಪತ್ರಕರ್ತರು ಓಡಿ ಹೋದ್ವಿ. ಒಂದು ಅಂಗಡಿ ಮನೆಯಾಗ ಡಕ್ಕೊಂಡಿವಿ ನಾವು. ಅಲ್ಲಿ ಎಲ್ಲ ಶಿವಸೈನಿಕರು ಬಂದು ಅಲ್ಲಿ ಒಳಗೆ ಅವಿತು ಹೊಡೆದ್ರು, ಬಾಗಲ ಹಾಕಿದ್ರು, ಪೊಲೀಸರು ಹುಡುಗ ಚಾಲು ಮಾಡಿದ್ರು. ಅವ್ರು ಮಜಾ ಅಂದ್ರೆ ಕನ್ನಡ ಮಾತಾಡೋ ಶಿವಸೈನಿಕರು ನಮಗೆ ಸಿಕ್ಕರು. ನಾವು ಕೇಳಿದ್ವಿ, ನೀವು ಯಾಕೆ ಬಂದ್ರಿ ಅಂತ. ಮರಾಠರಿಂದ ಅವ್ರನ್ನ ಮಿಸ್ಗೈಡ್ ಮಾಡ್ಕೊಂಡು ಬಂದಿದ್ರು. ನಮ್ಮ ಕನ್ನಡ ಮಂದಿ ಇತ್ತದ್ರಾಗ. ಆವಾಗೇನಾಯ್ತು, ಏಕಕಾಲಕ್ಕೆ ಇಲ್ಲೇನಾತಲ್ಲ, ಇಲ್ಲೂ ಆ ಗ್ರಾಮೀಣ ಭಾಗದಲ್ಲಿ ಬೆಳಗುಂದಿ ಆ ಕಡೆ ಅಲ್ಲೇ ಏನು ಮಾಡಿದ್ರು, ಗಿಡ ಕಡದ ಅಡ್ಡು ಹೊಡಿದು ಅಲ್ಲಿ ಬೆಂಕಿ ಹಚ್ಚೋದು. ಆಮೇಲೆ ಹಿಂಡಲ್ಗೆ ನೀರು ಪೆತ್ತು ಪಂಪಿಂಗ್ ಸ್ಟೇಷನಿಗೆ ಬೆಂಕಿ ಹಚ್ಚಿದ್ರು. ಸುಟ್ಟು ಕೂಡಲೇ ಅಲ್ಲೇ ಕೆ ನಾರಾಯಣ್ ಹೋಗಿ ಅಲ್ಲಿ ಗೋಳಿಬಾರ್ ಮಾಡಿದ್ರು. ಅದರ 9 ಮಂದಿ ಸತ್ರ. ಅವತ್ತು ಅದು ದೊಡ್ಡ ಪ್ರಮಾಣದ ಹಿಂಸಾಚಾರ. ಅದು ಜೂನ್ 5ರಿಂದ ಆಗಿದೆ ಸರ್. ಅದು ಈಗ MESನವ್ರು ಹುತಾತ್ಮ ದಿನಾಚರಣೆ ಅಂತ ಮಾಡ್ತಾರೆ. ಇದೆ ಜೂನ್ 1ಕ್ಕೆ ಮಾಡ್ತಾರೆ. ಜೂನ್ 1ಕ್ಕೆ ಇದೆ ಈ ಇನ್ಸಿಡೆಂಟ್ ಕಂಡೀಷನ್ ಆಗಿದ್ದು 5 ತಾರೀಕು ಆಗೈತೆ ದೊಡ್ಡ ಪ್ರಮಾಣ ಹಿಂಸಾಚಾರ. ಅವತ್ತು 1 ತಾರೀಕಿನೂ ಗ್ರಾಮೀಣ ಭಾಗದಾಗ ಸತ್ತಾರೆ. ಇವ್ರು ಒಟ್ಟು ಕೂಡ ಜೂನ್ 1ಕ್ಕೆ ಮಾಡ್ತಾರೆ. ಇವ್ರು ಮಾಡ್ತಾರೆ. 9 ಗೋಳಿಬಾರನ ಸತ್ತರು. ಅಲ್ಲಿಕಂದ್ರೆ ಹಿಂಡಲ್ಗ ಪಂಪಿಂಗ್ ಸ್ಟೇಷನ್ ಅವ್ರು ಸುಟ್ಟು ಹೋಗಿದ್ರು. ಆಮೇಲೆ ಈ ಚಳವಳಿ ಸ್ಟಾರ್ಟ್ ಆಯ್ತು. ಅವ್ರದ್ದು ಊರು ತುಂಬ ಮಂದಿ ಊರು ಬಿಡ್ಬೇಕಾಗತ್ತೆ. ಯಾಕಂದ್ರೆ ನಮ್ಮ ಕುಡಿಯುವ ನೀರಿನ ಪೈಪ್ ಒಳಗೆ ವಿಷ ಬೆರೆಸೋ ಪ್ರಯತ್ನ ಮಾಡಿರು. ವಿಷ ಬೆರೆಸಿ ಜನ ಸಾಯಿಲಿ ಅಂತ. ಬೆಳಗಾವಿ ಮಹಾನಗರಕ್ಕೆ ನೀರು ಪೂರೈಕೆ ಆಗ್ತಾ ಇರ್ತಿದ್ದೆ ರಾಕಸ್ ಕಬ್ಬು ಇದರಿಂದ. ಅದ್ರಾಗ ವಿಷ ಬೆರೆಸೋ ಪ್ರಯತ್ನ ಮಾಡಿರು. ಜನ ನೀರು 8 ದಿವಸ ನೀರಿಲ್ಲ ಆಗಿನ ಕಾಲಕ್ಕೆ. ಅವಾಗ ಜನ ಊರು ಬಿಟ್ರು. ಅವಾಗ ಕೆ ನಾರಾಯಣ್ ಅವರು ಅಂದಿನ ಹೆಗಡೆ ಸರ್ಕಾರದವ್ರಿಗೆ ಹೇಳಿದರು, ನನಗೆ ಫ್ರೀ ಹ್ಯಾಂಡ್ ಕೊಟ್ರೆ ನಾನು ಅದನ್ನು ಕರ್ಬ್ ಮಾಡ್ತೇನೆ, ಇಲ್ಲಾಂದ್ರೆ ಇಲ್ಲಿಂದ ಎತ್ತಿ ಬಿಡ್ರಿ ಅಂದ್ರೆ. ಅವಾಗ ಹೆಗಡೆ ಅವರು ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟರು. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ 86 ಮುಖ್ಯಮಂತ್ರಿ ಇದ್ದರು. ಅವಾಗ ಅವ್ರು ಫ್ರೀ ಹ್ಯಾಂಡ್ ಕೊಟ್ಟರು ಅಂತೇಳಿ ಕೆ ನಾರಾಯಣ ಅದನ್ನು ಹಿಂಸಾಚಾರವನ್ನು ಹತ್ತಿಕ್ಕಕ್ಕೆ ಯಶಸ್ವಿ ಆದರು. ಇಲ್ಲಾಂದ್ರೆ ಅವತ್ತು ಭಾಳಷ್ಟು ಮಂದಿ ಇಲ್ಲಿ ಅನಾಹುತಗಳು ಇನ್ನೂ ಹೆಚ್ಚು ಅನಾಹುತ ಆಗ್ತಿದ್ದು. ಅಂದರೆ ಇದೆಲ್ಲ ಮಹಾರಾಷ್ಟ್ರದ ರಾಜಕೀಯ ನಾಯಕರು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೋಕೆ ಬೆಳಗಾವಿಗೆ ಬಂದು ಇಲ್ಲಿ ಜನರ ಬ್ರೈನ್ ವಾಶ್ ಮಾಡೋದು. ಇಲ್ಲಿ ಪ್ರಚೋದನೆ ಮಾಡ್ತಾರೆ. ಆಗಿನ ಕಾಲಕ್ಕೆ ಏನಾಕಿತ್ತು, ಮರಾಠಿ ಪತ್ರಿಕೆಗಳಲ್ಲಿ ಏನಾದರೂ ಕನ್ನಡಿಗರ ವಿರುದ್ಧ ಬಂದರೆ ಪ್ರಚೋದನೆ ಹಾಕಿದ್ರು. ಜನ ಕಲ್ಲು ತೋರಾಟ ಮಾಡ್ತೀವಿ. ಈಗ ನವೆಂಬರ್ 1 ರಾಜ್ಯೋತ್ಸವ ಐತಿ.
ರಾಜ್ಯೋತ್ಸವ ಅವಾಗ ಸೈಕಲ್ ಫೇರಿ ಇರ್ತಿತ್ತು ಮೆರವಣಿಗೆ. ಕರಾಳ ದಿನಾಚರಣೆ ದಿನ ಮಾಡಿದ್ರು. ಒಂದು ಪಾಯಿಂಟಿಗೆ ನಾನು ನೋಡಿದ್ದೀನಿ, ಒಂದು ಪಾಯಿಂಟಿಗೆ ನಿಂತು ನಾವು ನೋಡ್ಕೋತ ಹೊಂಟ್ರೆ ಆ ಇಡೀ ಮೆರವಣಿಗೆ ಮುಗಿಬೇಕಾದ್ರೆ 4 ತಾಸು ಹಿಡಿತಿತ್ತು. ಒಂದು ಪಾಯಿಂಟ್ನಾಗ ನಿಂತಾರೆ, ಅಷ್ಟು ದೊಡ್ಡ ಮೆರವಣಿಗೆ ಹಾಕಿತ್ತು. ಆಮೇಲೆ ಪ್ರತಿಯೊಂದು ಸೈಕಲಿಗೆ ಚೀಲ, ಕೈ ಚೀಲ, ಅದರ ಕಲ್ಲುಗಳು. ಆವಾಗ ಇಲ್ಲಿ ಕನ್ನಡಮ್ಮ ಪತ್ರಿಕೆ ಕಲ್ಲು ಒಗೆಯೋದು, ನಾಡೋಜ್ ಪತ್ರಿಕೆ ಕಲ್ಲು ಒಗೆಯೋದು, ಲೋಕದರ್ಶನ ಬೆಂಕಿ ಹಚ್ಚೋದು, ಆಮೇಲೆ ಬೃಂದಾವನ ಹೋಟ್ಲ್ ಕಲ್ಲು ಹೊಡಿಯೋದು, ಕೀರ್ತಿ ಹೋಟ್ಲ್, ಇದು ಅಗದಿ ಕಾಮನ್ ಇದೆ. ಒಟ್ಟು ಕನ್ನಡಿಗರನ್ನು ಟಾರ್ಗೆಟ್ ಮಾಡೋದು. ಎಲ್ಲೆಲ್ಲಿ ಕನ್ನಡ ಅಂಗಡಿಗಳದಾವ, ಪತ್ರಿಕೆಗಳದಾವ, ಶಾಲೆಗಳಿಗೆ ಬೆಂಕಿ ಹಚ್ಚಿರು. ಶಾಲೆಗೆ ಬೆಂಕಿ ಹಚ್ಚಿ ಭಾಳ ಹಚ್ಚಿದ್ರು ಬೆಳಗ್ಗೆ. ಕನ್ನಡ ಶಾಲೆಗಳಿಗೆ ಭಾಳಷ್ಟು ಬೆಂಕಿ ಹಚ್ಚಿದ್ರು. ಆ ಹಿಂಸಾಚಾರ ಯಾವ ರೀತಿ ಅಂದ್ರೆ ಆವಾಗಿನ ಕಾಲಕ್ಕೆ ಒಂದೊಂದು ಮರಾಠಿ ಪ್ರಾಬಲ್ಯದ ಓಣಿಗಳೆಲ್ಲ ಮುಂದೆ ನಾವು ಕನ್ನಡ ಮಾತಾಡೋದು ದುಸ್ತುರ. ಹಿಂದೆ ಮುಂದೆ ನೋಡ್ಬೇಕು ಕನ್ನಡ ಮಾತಾಡೋದು. ಆಮೇಲೆ ಸಿನಿಮಾ ಥಿಯೇಟ್ರದಾಗ ಟಿಕೆಟ್ ಕ್ಯೂ ಹಚ್ಚಿದಾಗ ನಾವು ಹಿಂದೆ ಮುಂದೆ ನೋಡ್ಬೇಕು ಕನ್ನಡ ಹಚ್ಬೇಕಾದ್ರೆ ಆ ವಾತಾವರಣ ಇತ್ತಲ್ಲಿ. ಯಾಕಂದ್ರೆ ಅವಾಗ ಮಹಾರಾಷ್ಟ್ರ ನಾಯಕರು ಮೇಲಿನ ಮೇಲೆ ಬರ್ತಿದ್ರಲ್ಲ, ಬಂದಿದ್ರೆ ಪ್ರಚೋದನೆ ಭಾಷಣ ಮಾಡೋರು. ಅವರು ಸಂಭಾಜಿ ಉದ್ಯಾನವನ ಮಾಡೋರು. ಹೋದ ದಿವಸ ಅವ್ರು ಮಾಡಿ ಭಾಷಣ ಮಾಡಿದ ಮೇಲೆ ಕಲ್ಲು ಬೀಳ್ತಿದ್ವು. ಯಾಕಂದ್ರೆ MES ಆರಿಸಿ ಬರ್ತಿತ್ತು ಅವಾಗ. ಹೌದು, ಸೂಚಗಾಂವ್ ಶಾಸಕರು ಅವರು, ಬೆಳಗಾವಿ ಶಾಸಕರು ಅವರು, ಬಾಗೇವಾಡಿ ಶಾಸಕರು ಅವರು, ಖಾನಾಪುರ ಶಾಸಕರು ಅವರು, ನಿಪ್ಪಾಣಿಗೆ ಅವರು 57ರೊಳಗೆ 7 ಮಂದಿ ಇದ್ರು ಶಾಸಕರು ಇಡೀ ಕರ್ನಾಟಕದಾಗ. 57ರಾಗ ಅದು ನಿಪ್ಪಾಣಿಯ ಭಾಲ್ಕಿ, ಬೀದರ್ ಭಾಲ್ಕಿ ಇರ್ತಿತ್ತು. ಇಲ್ಲಿ ಹಲ್ಯ ಸೂಪ ಅಂದ್ರೆ MESನವ್ರು ಅಂದ್ರೆ ಪಕ್ಷೇತರ MES ಸಪೋರ್ಟ್ ಅವ್ರಿಗೆ ಅದು ಅಧಿಕೃತ ಪಕ್ಷ ಅಲ್ಲ MES ಸಪೋರ್ಟ್ ಅವ್ರ MES. ಅವಾಗ ಶಿವ ಅವ್ರದ್ದು ಕಾಯಂ ಚಿಹ್ನೆ ಇರ್ತಿತ್ತು. ಶಿವ ಅಂದ್ರೆ ಒಮ್ಮೆ ಗೆದ್ದ ಮೇಲೆ ಮತ್ತೊಮ್ಮೆ ಕೇಳು ಹಾಕಿರ್ತಿತ್ತು. ಬರ್ಬರ್ತಾ ಅದು 72ರಾಗ ಒಂದು 2-3 ಕಳ್ಕೊಂಡ್ರು. ಆಮೇಲೆ 80ರಾಗ ಒಂದಿವ್ಸ ಕಳ್ಕೊಂಡ್ರು. 80ರಾಗ 5 MES ಇದ್ದು. 80ರಾಗ ಗುಂಡ್ರಾವ್ ಸರ್ಕಾರ ಬಂದಾಗ 5 MES ಇದ್ದು. ಕೊನೆಗೆ ಈ ರಾಜಕೀಯ ಪ್ರಜ್ಞೆ, ರಾಜಕೀಯ ಧ್ರುವೀಕರಣ ಯಾವಾಗ ಮರಾಠಿ ಮತದಾರಲ್ಲಿ ಆಯಿತು, ಅದರ ಪರಿಣಾಮ ಏನಾಯ್ತಂದ್ರೆ 99ರಾಗ ಎಲ್ಲ ಕಡೆ ಅವರು ಸೋತರು. 99ರಾಗ ಒಂದು ಕಡೆ BJP ಬಂತು, ಬೆಳಗಾವಿಗೆ ಕಾಂಗ್ರೆಸ್ ಬಂದರು. ಆಮೇಲೆ ಖಾನಾಪುರಕ್ಕೆ ಒಬ್ಬರು ಇಂಡಿಪೆಂಡೆಂಟ್ ಅಶೋಕ್ ಪಾಟೀಲ್ ಬಂದರು. ಎಲ್ಲರೂ ಕನ್ನಡ ಬಂದುಬಿಟ್ರು. ಆ ಜನತಾದಳ ಬಂತು ಬಾಗೇವಾಡಿಗೆ, ಕಾಲೇ ನಿಪ್ಪಾಣಿ ಕಾಂಗ್ರೆಸ್ ಬಂತು. 99ರಾಗ ಎಲ್ಲ ಕಡೆ MES ಸೋತು ಹೋತು. ಅವಾಗ ಮರಾಠಿಗರಿಗೆ 91ರಿಂದ ರಾಜಕೀಯ ಧ್ರುವೀಕರಣ ಸ್ಟಾರ್ಟ್ ಆಯ್ತು. ಎಲ್ಲಿಂದ ಆದ್ರಪ್ಪ ರಾಜಕೀಯ ಧ್ರುವೀಕರಣ? 90ರಾಗ ಸಂಭಾಜಿ ಪಾಟೀಲ್ ಅಂತ ಮೇರಿದ್ರು. ಇದೇ ಅಂಬೇಡ್ಕರ್ ವಿದ್ಯಾನಿವನದೊಳಗನೆ ಬಂಗಾರಪ್ಪ ಮುಖ್ಯಮಂತ್ರಿ ಅವ್ರನ್ನ ಕರೆದ ಅವ್ರಿಗೆ ಮೊಟ್ಟ ಮೊದಲ ಪೌರ ಸನ್ಮಾನ ಮಾಡಿದವರು ಸಂಭಾಜಿ ಪಾಟೀಲ್. ಇವತ್ತು ನಾವು ನೆನೆಸ್ಬೇಕು. ಅವರು ಪಗಾಪಟ ಸುತ್ತಿ ಇದೇ ಸಂಭಾಜಿ ಉದ್ಯಾನವನದಾಗ ಪೌರ ಸನ್ಮಾನ ಮಾಡಿ ಬಂಗಾರಪ್ಪನವ್ರಿಗೆ ಹಿಡ್ಕಲ್ ಡ್ಯಾಮ್ದಿಂದ 40 ಕಿಲೋಮೀಟರ್ ದೂರದಿಂದ 25 ಕೋಟಿ ರೂಪಾಯಿ ಒಳಗೆ ನೀರು ಪೂರೈಕೆ ಯೋಜನೆಗೆ ಅಡಿಗಲ್ ಹಾಕಿದವರ ಬಂಗಾರಪ್ಪ. ಅದು ಇತಿಹಾಸ. ಅದು ಈಗೇನೋ ಹಗರ ಅನಿಸ್ಬೋದು ನಿಮಗೆ. ಅವೊಬ್ಬ ಕರ್ನಾಟಕದ ಮುಖ್ಯಮಂತ್ರಿನ ಕರೆಸಿ ಸನ್ಮಾನ ಮಾಡಿ ಅಭಿವೃದ್ಧಿ ಕೈ ಜೋಡಿಸಿದವರ ಸಂಭಾಜಿ ಪಾಟೀಲ್. ಆ ಧೈರ್ಯ ಯಾರೂ ಮಾಡಿರಲಿಲ್ಲ. ಹಿಂದೆ ಯಾರೂ MES ಮೇಯರ್ ಮಾಡಿರಲಿಲ್ಲ. ಆಮೇಲೆ ಯಾವ ಮುಖ್ಯಮಂತ್ರಿ ಬಂದರೂ ಸಹಿತ 50 ವರ್ಷಗಟ್ಟಲೆ ಇಲ್ಲಿ ಕಪ್ಪು ಬಾವುಟ ತೋರಿಸೋದನ್ನ ಅವ್ರದ್ದೊಂದು ಸಂಪ್ರದಾಯ ಇತ್ತು. ಬೆಳಗಾವಿಗೆ ಯಾವುದೇ ಮುಖ್ಯಮಂತ್ರಿ ಬರಲಿ ಕಪ್ಪು ಬಾವುಟ ತೋರಿಸೋದು. ಗುಂಡ್ರಾವ್ ಕಾಲಕ್ಕೂ ಗುಂಡ್ರಾವ್ಗೂ ತೋರಿಸ್ಯಾರ ಅದನ್ನು. ಬಂಗಾರಪ್ಪನವ್ರು ಏನೇನು ಸನ್ಮಾನ ಮಾಡಿದ್ರು MES ತಾಗಲ್ಲೇ ಧ್ರುವೀಕರಣ ರೀ ಒಡಕರ ಚಲೋ ಆಗಿಬಿಡುತ್ತೆ. ಚಲೋ ಆಯ್ತು. ಅವ್ರಿಗೆ ಮಸನ ಮತ್ತು ಮದುವೆಗೆ ಎರಡಕ್ಕೂ ಅಲ್ಲಿ ಬಹಿಷ್ಕಾರ ಹಾಕಿದ್ರು ಸಂಭಾಜಿ ಪಾಟೀಲ್. ಸಮಾಜದಲ್ಲಿ ಸೇರಿ ನೀವು ಕನ್ನಡ ಜೊತೆ ಕೈ ಜೋಡಿಸಿ ಅಂತ. ಆದರೆ ಅವ್ರು ಹೆದರಲಿಲ್ಲ ಮನುಷ್ಯ. ಅಷ್ಟ ಅಲ್ಲ, 91ಕ್ಕೆ ಬಂಗಾರಪ್ಪನವ್ರು ನೇರವಾಗಿ ಬೆಳಗಾವಿ ಹಸ್ತಕ್ಷೇಪ ಮಾಡ್ತಾರೆ. ಅವರು 6 ಹೋಟ್ಗಳು ಹಾಕ್ಯಾವಂತ ಸಿದ್ದನಗೌಡ ಪಾಟೀಲ್ ಮೊಟ್ಟ ಮೊದಲ ಮಹಾಪೌರ ಆದ್ರೆ ಬೆಳಗಾವಿಗೆ. ಕನ್ನಡ ಮೇರದ ಅವ್ರು 6 ಹೋಟ್ ನಮ್ಮ ಅವಾಗ ಗುಪ್ತ ಮತದಾನ ಇತ್ತು. ಈ ಕೈ ಎತ್ತುದಿಲ್ಲ ಅವಾಗ 6 ಹೋಟ್. ಅವ್ರು MES ಸಂಭಾಜಿ ಪಾಟೀಲ್ ಮೇಯರ್. 6 ಹೋಟ್ ನಮಗೆ ಬಂದು ನಮ್ದು 22 ಇತ್ತು. ಅವಾಗ ಸಂಖ್ಯೆ 52 ಇತ್ತು. ಪಾಲಿಕೆ ಸಂಖ್ಯೆ 52 ಇತ್ತು. ನಮಗೆ 22 ಇದ್ದು ಕನ್ನಡ ಉರ್ದು ಕೂಡಿ. ಅವ್ರು 6 ಕೂಡಿ 28 ಆಯ್ತು. ಅದಕ್ಕೆ ಏನು ಕಾರಣ? ಸಂಭಾಜಿ ಪಾಟೀಲ್ರು ಮೇಯರ್ ಇದ್ದಾಗ ಇವರು ಬಂಗಾರಪ್ಪ ಸನ್ಮಾನ ಮಾಡಿದರು. ಆಮೇಲೆ 6 ಹೋಟ್ ಬಿದ್ದ ಕೂಡಲೇ 91ರಾಗ ಮೊಟ್ಟ ಮೊದಲ ಕನ್ನಡ ಮಹಾಪೌರ ಆಗಿದ್ದರು ಸಿದ್ದನಗೌಡ ಪಾಟೀಲ್. ನಿಸಾರ್ ಅಹಮದ್ ಸನದಿ ಮೊಟ್ಟ ಮೊದಲ ಉರ್ದು ಭಾಷೆಗೆ ಉಪಮಹಾಪೌರ. ಅದು ಆಗಿನ ಕಾಲಕ್ಕೆ ದೊಡ್ಡ ಇತಿಹಾಸ. ಅದು ಅದೇನಾಯ್ತು ಅವ್ರು ಮೇಯರ್ ಆದಮೇಲೆ ಸಹಜವಾಗಿ ನಾವು ಕನ್ನಡ ಸಂಘಟನೆಗಳು ಏನು ಮಾಡಿದೆವು, ಕಾರಿನ ಮೇಲೆ ಕನ್ನಡ ಧ್ವಜ ಹಚ್ಚಂತ ನಾನು ಡಿಮಾಂಡ್ ಮಾಡಿದೆ. ಸಿದ್ದನಗೌಡರಿಗೆ ಅದು ಮುರುಸಾತು. ಅವ್ರಿಗೆ ನಮಗೆ ಸ್ವಲ್ಪ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಬಂತು. ನೀವು ಕಾರಿನಾಗ ಕನ್ನಡ ಜೆಂಡಾ ಹಚ್ಚಿರಿ. ನಿಮಗೆ ಕನ್ನಡ ಮಹಾಪೌರ ಆಗಿದ್ದು ಬರೀ ನಿಮ್ಮನ್ನು ಕುಂಡ್ರಸಕ್ಕಲ್ಲ, ಕನ್ನಡದ ಕೆಲಸ ಮಾಡೋಕ್ಕಂತ ನನಗೆ ಅವ್ರಿಗೆ ನಾವಿನ್ನೂ ಚಿಕ್ಕವರು. ಅವ್ರು ಕೂಡ ನಮ್ಮ ಸ್ವಲ್ಪ ವಾದ ಆಯ್ತು. ಅವ್ರು ಯಾಕೋ ಹಿದ್ದೇಟ್ ಹಾಕಿರಿ. ಕಡೆಗೆ ನಿಸಾರ್ ಸನದಿ ನಾವು ಕೂಡ ಒಂದು ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಕಾರ್ ಮೇಲೆ ಹಚ್ಚೋನು ಉಪಮಹಾಪೌರ ಕಾರ್ ಮೇಲೆ ಒಂದು ಲೆಟ್ರ್ ಬರೆದೆವು. 8 ದಿವಸದೊಳಗೆ ನೀವು ಕನ್ನಡದ ಧ್ವಜ ಹಾರಿಸ್ಲಿಕ್ಕಂದ್ರೆ ನಾವು ಹಾರಿಸ್ತೀವಿ ಅಂತ. 8 ದಿವಸ ಅವಧಿ ಮುಗೀತು. ಅವಾಗ ಅಬ್ದುಲ್ ಬಾರಿ ನವಾಬ್ ಅಂತ ಕಮಿಷನರ್ ಇದ್ರು. ನಮ್ಮ ಕಾರಾಗ ಕಸ್ಕೊಂಡ್ರು, ಕಾರ್ ಹಚ್ಚಬಾರ್ದು ಅಂತೇಳಿ ಅದನ್ನು ತಂದೆವು. ಕಿತ್ತೂರು ಚೆನ್ನಮ್ಮ ಸರ್ಕಲ್ಗೆ ಹೋಗಿ ಅದು ಕೆಳದಿ ಕ್ಯಾಂಪ ಮಾಡಿ ಅದನ್ನು ಸ್ಪಂಜಿದ್ ಮಾಡಿ ಟ್ರಯಲ್ ನೋಡಿದ್ವಿ ರಾತ್ರಿ 8 ಗಂಟೆಗೆ.
ರಾತ್ರಿ 8 ಗಂಟೆಗೆ ಒಬ್ಬ ಮಾರುತಿ ಅಂತ ಒಬ್ಬ ಚಾಲಕಿದ್ದ ಗಾಡಿ ತೊಗೊಂಬಂದ. ನಾನು ಟ್ರಯಲ್ ನೋಡಿದ್ರೆ ರಾತ್ರಿ 8 ಕತ್ತಲ್ದಾಗ ಕರೆಕ್ಟ್ ಐತೆ ಅಂತ. ಮರು ದಿವಸ ನವಂಬರ್ದಾಗ ಅದು 92 ನವಂಬರ್ ಹೋಗಿ ಅದನ್ನು ಜೆಂಡ ಹಾರಿಸಿದ್ವಿ. ಊರು ತುಂಬ ಅದೇನದ ದೊಡ್ಡ ಪ್ರಮಾಣದಾಗ ಸಂಚಲನ ಆತ. ಅಲ್ಲೆಲ್ಲಿ ದುಮ್ಮಡಿ ಅದು ನಾವು ತೊಗೊಂಡು ಅವತ್ತು ಕಾರ್ ತೊಗೊಂಡು ಧಾರವಾಡ ವಿದ್ಯಾವರ ಸಂಘ ಹೋದ್ವಿ. ಪಾಟೀಲ್ ಪುಟ್ಟಪ್ಪನವ್ರು ನಿಸಾರ್ ಅಹಮದ್ ಸಣ್ಣದಿಂದ ಜೈ ಜಯಕಾರ ಹಾಕಿ ಅವನು ಸನ್ಮಾನ ಮಾಡಿದರು. ರಾಜ್ಯ ತುಂಬ ಅವನು ಸನ್ಮಾನ ಆತ ಬೆಳಗಾವಿಯಾಗ ಕನ್ನಡ ಜೆಂಡ ಹಾರಿಸಿದ್ದಕ್ಕೆ. ಅದು ಒಂದು ಐತಿಹಾಸಿಕ ಘಟನೆ. ಸಿದ್ದನಗೌಡರು ಸ್ವಲ್ಪ ಅದಕ್ಕೆ ಹಿಂದೇಟು ಹಾಕಿದ್ರಿಂದ ನಾನು ನಿಸಾರ್ ಸಣದಿ, ನಮ್ಮ ತಿಪ್ಪೇಸ್ವಾಮಿ, ವಿನೋದ್ ಪಾಟೀಲ್ ಅಟ್ರು ಕೂಡಿ ಕಿತ್ತೂರು ಚೆನ್ನಮ್ಮ ಸರ್ಕಲಿಗೆ ಫೋಟೋ ವೈರಲ್ ಆಗಿದೆ. ಅದು ವೈರಲ್ ಆಗೈತಿ. ನಮ್ಮ ಫೋಟೋ ತೆಗೆದವರು ರಾಘವೇಂದ್ರ ಜೋಶಿ ಅವರು. ರಾಘವೇಂದ್ರ ಜೋಶಿ ಸಂಪಾದಕರು. ಅವಾಗ ಒಂದು ಹೊಸದು ಇದ್ದಿತ್ತು ರೀ, ರೋಮಾಂಚನ ಇತ್ತು. ನಾವು ಹಚ್ತೀವಿ ನೀವು ಫೋಟೋ ತೆಗೆದಂತ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ. ಅದೇ ಇವತ್ತಿಗೂ ನನ್ನ ಕಡೆ ಅದನ್ನೇ ಕಾಲಿಟ್ಟೀನಿ. ಅವಾಗಿನ ಕಾಲಕ್ಕೆ ಕನ್ನಡ ಜೆಂಡ ಹಚ್ಚೋದು ಅಂದ್ರೆ ಅದೊಂದು ಐತಿಹಾಸಿಕ ಘಟನೆ. ಅದು ಘಟನೆ ಆಯ್ತು. ನಾಡೋಜ್ ಪತ್ರಿಕೆ ಕಚೇರಿ ಮೇಲೂ ದಾಳಿ ಆಗಿತ್ತು. ಹಾಗಿದಲ್ಲ, ನಾಡೋಜ್ ಪತ್ರಿಕೆ ಕಚೇರಿ ಮೇಲೆ ಅಷ್ಟೇ ಅಲ್ಲ, ಅವ್ರ ಮನೆ ಒಳಗೆ ಏನು ಕಾಗದ ಬಂಡ ಇಡ್ತಿದ್ರು. ಒಂದು ಬತ್ತಿ ತಯಾರು ಮಾಡಿ ಅದಕ್ಕೆ ಬೆಂಕಿ ಹಚ್ಚಿ ಒಳಗೆ ಒಗೆದ್ರು. ಅದು ಬೆಂಕಿ ಹತ್ತಿತ್ತು. ಅವ್ರ ಮನ್ಯಾಗ ತಾಯಿ ಮತ್ತು ಅವ್ರ ಮನೆಯವ್ರು ಅಷ್ಟೇ ಇದ್ರು. ರಾತ್ರಿ 12 ಗಂಟೆಗೆ ನಾವು ಓಡಿದ್ವಿ ಮನೆಗೆ. ಅವ್ರು ಫೋನ್ ಮಾಡಿದ್ರು ಹಿಂಗೆ ಬೆಂಕಿ ಹಚ್ಚಾರ ಅಂತ. ಓಡಿ ಹೋಗಿ ಅದನ್ನು ಆರಿಸಿದ್ರು. ಇಲ್ಲಿ ಅವ್ರ ಮನೆ ಒಳಗೆ ಸಂಧ್ಯಾಗ ಹಾಸಿ ಅದೊಂದು ರಬ್ಬರ್ ಸನಬಿ ಸುತ್ತಿಯನ್ನು ಬೆಂಕಿ ಮಾಡಿ ಕಾಗದ ಬಂಡಲ್ ಒಟ್ಟಿದ್ರು ಮನೆಯೊಳಗೆ. ಅವ್ರ ಮನ್ಯಾಗ ಇಡೀ ಫ್ಯಾಮಿಲಿ ಹೋಗಿತ್ತು. ರಾಘವೇಂದ್ರ ಜೋಶಿಯವ್ರ ಮನ್ಯಾಗ ಹೋಗಿತ್ತು. ಅವಾಗ ರಾಘವೇಂದ್ರ ಜೋಶಿ ಅವ್ರ ತಂದೆ ಅರವಿಂದರಾವ್ ಜೋಶಿ ನೆಹರು ಕ್ಯಾಬಿನೆಟ್ನಾಗ ಬಲವಂತರಾವ್ ದಾತಾರರ PI ಕೆಲಸ ಮಾಡಿದವರು. ಮಹಾಜನ್ ಆಯೋಗದ ಕೆಲಸ ಮಾಡಿದವರು. ಅವ್ರ ಮೇಲೆ ಟಾರ್ಗೆಟ್ ಇತ್ತು. ಬಸವನಗಲ್ಯಾಗ ಅವ್ರ ಮನೆ ಅಲ್ಲಿ ಕಾಗದ ಬಂಡಲ್ ಹಾಕಿ ಅಕಸ್ಮಾತ್ ಇನ್ನೊಂದು ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗಿದ್ರೆ ಮನ್ಯಾಗ ಯಾರಿದ್ರು ಅವ್ರ ತಾಯಿ ಮತ್ತು ಹೆಂಡತಿ ಅಷ್ಟೇ ಇದ್ದರು. ಹುಡುಗರು ಸಣ್ಣ ಇದ್ದು ಇನ್ನು. ಅದು ಒಂದು ಘಟನೆ ಆಯ್ತು. ಮರಾಠಿಗರ ದಬ್ಬಾಳಿಕೆ ದೊಡ್ಡ ಪ್ರಮಾಣದಾಗ ಆದಮೇಲೆ ಯಾವಾಗ ಕನ್ನಡದ ಪ್ರಜ್ಞೆ ಹೆಚ್ಚಾತು, ಕನ್ನಡ ಮಂದಿ ಹೊಂದಾಣಿಕೆ ಚಲೋ ಆಗಾತು, ಅದಕ್ಕೆ ಮೂಲ ಕಾರಣ ಅಂದರೆ ಸಂಭಾಜಿ ಪಾಟೀಲ್ ಧೈರ್ಯ ಮಾಡಿ MBS ಸೂರದ ಬಂಡಾಯ ಮಾಡಿ. ಮರಾಠಿಗರ ದಬ್ಬಾಳಿಕೆ ಅಂದ್ರೆ ಮರಾಠಿ ಭಾಷೆಗೆ ಒಂದು ಕೆಲವೊಂದಿಷ್ಟು ಬ್ರೈನ್ ವಾಶ್ ಆದವ್ರು ಅಷ್ಟೇ, ಉಳಿದವರೆಲ್ಲ ಬರ್ತಿರಲಿಲ್ಲ. ಉಳಿದವ್ರು ಯಾರೂ ಇಲ್ಲರಿ. ಇವತ್ತಿಗೂ ಹೇಳ್ತೇನೆ, ಅವಾಗಿನಂದು ನೋಡ್ರಿ ಬ್ಯಾಂಕಿಂಗ್ ಇರಲಿ, ಶಿಕ್ಷಣ ರಂಗ ಇರಲಿ, ಕೂಡಿ ಕೆಲಸ ಮಾಡ್ತಿದ್ರು. ಆದ್ರೆ ಕನ್ನಡ ಮಾಡಿ ಅದಕ್ಕೆ ಅವಾಗ ಇಲೆಕ್ಷನ್ ಬಂದಾಗ ಮಾಡ್ತಿದ್ರು. ಊಟ ಟೈಮ್ದಾಗ ಅನೇಕ ಕ್ಷೇತ್ರಗಳಲ್ಲಿ ನಾವು ಕೂಡಿ ಕೆಲಸ ಮಾಡಿದ್ದು. ಆಮೇಲೆ ಅವ್ರಿಗೆ ಗೊತ್ತಾಯ್ತು ಇವರು MS ಬೆನ್ನ ಹತ್ತಿರ ನಾವು ಅಭಿವೃದ್ಧಿ ಆಗೋದಿಲ್ಲ ಅಂತ ತಿಳ್ಕೊಂಡು ಸಂಭಾಜಿ ಪಾಟೀಲ್ರು ಏನು ಧ್ವನಿ ಎತ್ತಿರು ಅವ್ರು ಕೂಡಿ ಬಂದು ಭಾಳಷ್ಟು ಮಂದಿ ಬಂದರೆ. ಅದನ್ನು ನಾವು ಅನೇಕ ಸರಿ ಹೇಳ್ತಿದ್ವಿ, ಪ್ರಜ್ಞಾವಂತ ಮರಾಠಿಗರು ಮುಖ್ಯವಾಹಿನಿಗೆ ಸೇರಿ ಅಂತ ಹೇಳ್ತಿದ್ವಿ. ಕಾಂಗ್ರೆಸ್ ಒಲವಿದ್ದವರು ಕಾಂಗ್ರೆಸ್ ಸೇರಿ, BJP ಒಲವಿದ್ದವರು BJP ಸೇರಿ, ಜನತಾದಳ ಒಲವಿದ್ದವರು ಜನತಾದಳ ಸೇರಿ. ಅದು ಕ್ರಮೇಣ ಆಯ್ತು. ಕೊನೆಗೆ 99ರಾಗ ಎಲ್ಲ ಸೀಟು ಸೋತು ಹೋದ್ರು. 2013ರಾಗ ಏನಾಯ್ತು, ಮತ್ತೊಮ್ಮೆ 2 ಸೀಟ್ ಬಂದು ಅವರು ಖಾನಾಪುರ ಮತ್ತು ಬೆಳಗಾವಿ ದಕ್ಷಿಣ. ನಮ್ಮ ಮತಗಳ ವಿಭಜನೆ ಸಂಭಾಜಿ ಪಾಟೀಲ್ ಆರಿಸಿ ಬಂದರು. ಮತ್ತೆ ತಿರುಗಿ MS ಹೋದರು. ಅವ್ರು ಆರಿಸಿ ಬಂದರು. ನಮ್ಮ ಮತಗಳ ವಿಭಜನೆಯಿಂದ ಸಂಭಾಜಿ ಪಾಟೀಲ್ ಬಂದರು. ಮುಂದೆ 2013 ನಂತರ 18 ಆಗಲಿ 23 ಆಗಲಿ ಇವತ್ತು ಅವ್ರು ಬರೋ ಚಾನ್ಸಸ್ಸೇ ಇಲ್ಲ. ರಾಜಕೀಯ ಪಕ್ಷಗಳು ಆ ರೀತಿ ಅವ್ರನ್ನ ಕರ್ಕೊಂಡ್ರು. ಇವತ್ತು ಎಲ್ಲ ರಾಜಕೀಯ ಪಕ್ಷದಾಗ ಮರಾಠಿ ಜನ ಅದಾರ, ಪ್ರಧಾನ ಮಾಡಿದಾರೆ. ಅವರು ನಮ್ಮ ಸರ್ಕಾರದ ಲಾಭ ತೊಗೋತಾರೆ, ವಿವಿಧ ಹುದ್ದೆಗಳೆಲ್ಲ ಅಲಂಕರಿಸಿದ್ದಾರೆ. ಹೀಗಾಗಿ ಆಲ್ಮೋಸ್ಟ್ MS ಅಸ್ತಿತ್ವ ಹೋದಂಗನ. ಯಾವಾಗ ಅವರ ಮಾರಾಟಕ್ಕೆ ಹೋಗಿ ಒಂದು ಫೋಟೋ ಕೊಡೋದು, ಮನವಿ ಕೊಡೋದು ಬಿಟ್ಟರೆ ಅವ್ರದ್ದೇನೂ ಅಸ್ತಿತ್ವ ಉಳಿದಿಲ್ಲ. ಮತ್ತು ಈಗ ಬೆಳಗಾವಿಯಲ್ಲಿ ಕನ್ನಡ ಕಟ್ಟಿ ಬೆಳೆಸಲು ಇಲ್ಲಿಯೇ ಹಲವಾರು ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು, ಮಠಗಮಾನ್ಯಗಳು ಎಲ್ಲ ಕೆಲಸ ಮಾಡಿದೆ. ನಾಗನೂರು ಸ್ವಾಮಿಗಳು ನೋಡ್ರಿ, ನಾವು ಬಂದಾಗ ಮಾರುತಗಲ್ಯಾಗ ನಾಗನೂರು ಮಠ ಇತ್ತು. ಅವಾಗ ಶಿವಬಸವ ಸ್ವಾಮಿಗಳು ಅವರು ಮಹಾಜನ ವರದಿಗೆ ನಾವು ಬರೋಕ್ಕಿಂತ ಮೊದಲು, ನಾವು ಹುಟ್ಟೋಕ್ಕಿಂತ ಮೊದಲೇ ಫಜಲಲ್ಲಿ ಕಮಿಷನ್ ಮುಂದೆ ಕೆಲಸ ಮಾಡಿದವರು, ಮಹಾಜನ್ ಕಮಿಷನ್ ಮುಂದೆ ಹೋದವರು. ಅಜ್ಜ ಅವ್ರದ್ದು ಕಾಣಿಕೆ ದೊಡ್ಡದೈತಿ. ಶಿವಬಸವ ಮಹಾಸ್ವಾಮಿಗಳು ದೊಡ್ಡ ಕಾಣಿಕೆ ಐತಿ. ಅವ್ರು ಯಾವಾಗ ಶಿಕ್ಷಣರಂಗಿದ್ದರು, ಯಾವಾಗ ಗಡಿ ಸಮಸ್ಯೆ ಬರ್ತೈತಿ ನೇರವಾಗಿ ಹೋಗ್ತಿದ್ರು, ಹೇಳ್ತಿದ್ರು. ಮಹಾಜನ ಆಯೋಗದ ಮುಂದೆ ಸಾಕ್ಷಿ ನುಡಿದವರು, ಪುರಾವೆಗಳನ್ನು ಸಲ್ಲಿಸಿದವರು. ಇವತ್ತೇನಾದರೂ ಕನ್ನಡದ ಮಠ ಅಂತ ನಾವು ಯಾಕೆ ಕರಿತೀವಿ ಅಂದ್ರೆ ನಾಗನೂರ ಮಠಕ್ಕೆ ಕನ್ನಡದ ಎಲ್ಲ ಕಾರ್ಯಕ್ರಮಗಳು ಅಲ್ಲೇ ಹಾಕಿದ್ದು. ಇವತ್ತಿಗೂ ಶಿವಸ್ವಾಮಿಗಳು ಮುಗಿದ್ರು, ಪ್ರಭು ಸ್ವಾಮಿಗಳು ಮುಗಿದ್ರು, ನಾಗನೂರದ ಯಾರು ಸಿದ್ದರಾಮ ಸ್ವಾಮಿಗಳು ತಿರುಗಿ ತೋಂಟದಾರ ಜಗದ್ಗುರು ಆದರು. ಇವತ್ತು ಡಾಕ್ಟರ್ ಅಲ್ಮ ಪ್ರಭು ಸ್ವಾಮಿ. ಇವತ್ತಿಗೂ ಆ ಮಠದ ಜೊತೆ ನನ್ನ 40 ವರ್ಷದ ಸಂಪರ್ಕ. ದಾಸೋಹ ಕನ್ನಡಿಗರು ಮರಾಠಿಗರು ಅಂತ ಎಲ್ಲಿ ಅವ್ರು ಎಂದೂ ಇವತ್ತಿಗೂ ಹೇಳ್ತಾನೆ ಭಾಷೆ ಮತ್ತು ಜಾತಿ ಮೇಲೆ ಎಂದೂ ಮಾಡಿಲ್ಲ. ಎಂದೂ ಮುಸ್ಲಿಮ್ ಸಹಿತ ಅವ್ರ ತಲೆಯಾಗಿಲ್ಲ. ಅನೇಕ ಮುಸ್ಲಿಮರು ಅವ್ರ ಪೋಷಾಕವನ್ನು ವರ್ಷ ಎಲ್ಲ ಹೊಲ್ಕೊಡೋವ್ರನ್ನ ದೇಶನೂರು ಮುಸ್ಲಿಮ್ಸು. ಆ ಮಠದ ಶ್ರೇಷ್ಠತೆ ಅಥವಾ ಅದು 200 ವರ್ಷದ ಇತಿಹಾಸ ಐತಿ. ಇವತ್ತಿನ ಸ್ವಾಮಿಗಳು 9ನೇ ಸ್ವಾಮೀಜಿ. ಇವತ್ತಿನ ಸ್ವಾಮಿಗಳು ಆ ಮಠದ ಗುಡಿ ಇವತ್ತಿಗೂ ವಾರ 15 ದಿವಸಕ್ಕೆ ನನ್ನ ಸಂಪರ್ಕ ಇದೇ ಇರುತ್ತೆ. ನಾ ಹೋಗ್ಲಿಕ್ಕಂದ್ರೆ ಅವ್ರು ಫೋನ್ ಮಾಡ್ತಾರೆ, ಅವ್ರು ಬರ್ಲಿಕ್ಕಂದ್ರೆ ನಾರ ಫೋನ್ ಮಾಡಿರ್ತೀನಿ. ಆ ಮಠದ ಕೀರ್ತಿ, ನೀರಾವರಿ ಆದಾಯ ಹೋರಾಟದಾಗ ಮೀಟಿಂಗ್ ಮಾಡ್ತಿದ್ವಿ, ಅಲ್ಲೇ ಕನ್ನಡ ವಿಷಯ ಮಾಡ್ತಿದ್ವಿ, ಗಡಿ ವಿಷಯ ಮಾಡ್ತಿದ್ವಿ. ಯಾವ ರಾಜಕೀಯ ಪಕ್ಷದ ಪ್ರಭಾವ ಆ ಮಠದ ಮ್ಯಾಗಿಲ್ಲ, ಇವತ್ತಿಗೂ ಇಲ್ಲ. ಅಲ್ಲಿ ಕಲ್ತವರು ಸಾಕಷ್ಟು ಉನ್ನತ ಭಾಳ ಮಂದಿ ಅಲ್ಲ, ಅಮೇರಿಕಾದಾಗ ಅದಾರ, ಲಂಡನ್ದಾಗ ಅದಾರ ಸ್ವಾಮಿಗಳು. ಅವ್ರು ಹೆಂಗೆ ಸ್ಥಿತಪಡಿಸಿದಾರೆ ಅಂದ್ರೆ ಅವ್ರಿಗೆ ಸ್ವಾಮಿಗಳ ಖರೇನ ಮಠಾಧೀಶರು ಅಂದ್ರೆ ಅವರೇ. ಅವರಿಗೆ
ಸಾಕಷ್ಟು ನಾಗನೂರಾಗ ಆಸ್ತಿ ಐತಿ, ಬೆಳಗಾವಿಯಾಗ ಆಸ್ತಿ ಐತಿ. ಯಾರನ್ನು ಪ್ಲೀಸ್ ಮಾಡ್ಬೇಕು ಅನ್ನಂಗಿಲ್ಲ. ಮೊನ್ನೆ ಹೋಗಿದ್ದೆ ನೋಡು, ಇದೇ ಡಿಸೆಂಬರ್ದಾಗ ಪ್ರತಿ ವರ್ಷ ಅವರು ಶಿವಬಸವ ಮಹಾಸ್ವಾಮಿಗಳ ಜಯಂತಿ ಉತ್ಸವ ಮಾಡ್ತಾರೆ, ನಾಡ ಹಬ್ಬ ಮಾಡ್ತಾರೆ. ಅಲ್ಲಿ ಇದು ಡಿಸೆಂಬರ್ದಾಗ ಐತಿ. ಸ್ವಾಮಿಗಳು 4 ದಿವಸದಿಂದ ಚರ್ಚೆ ಮಾಡೋಕೆ ನಾನು ಇವತ್ತಿಗೆ ಕರೀತಾರೆ. ಅದು ದೊಡ್ಡತನ, ಅವ್ರು ದೊಡ್ಡತನ ಹೋಗ್ತೀವಿ. ಅಷ್ಟೇ ಅಲ್ಲದೆ ಸರ್, ಈಗ ನಾಡಹಬ್ಬ ಅಂತ ಮಾಡ್ತಾರೆ. ಇಲ್ಲಿ ನಾಡಹಬ್ಬ ಉತ್ಸವ ಸಮಿತಿ ಇದೆ. ಅದು ಮಠದ ಶ್ರೀಗಳೇ ಅದನ್ನು ಮುಂದಾಳತ್ತು ಅಂತ ಹೊಂದಿರ್ತಾರೆ. ಈಗ ಡಾಕ್ಟರ್ ಎಚ್ ಬಿ ರಾಜಶೇಖರ್ ಅವರು ಅಧ್ಯಕ್ಷರೇನೋ ಇದ್ದಾರೆ. ಹೌದು, ಅದಕ್ಕೂ ಮೊದಲು 80ನೇ ದಶಕದಾಗ ಮಾರುತಿ ಗಲ್ಲಿ ಒಳಗೆ ಹಾಕಿತ್ತು. ಮಾರುತಿ ಗಲ್ಲಿ ಒಳಗೆ ಅನೇಕ ಸಲ ಅಲ್ಲಿ ಒಳ ಸಣ್ಣ ಕಂಪೌಂಡ್ನಾಗ ಅಲ್ಲಿ ಹೋಗಿದ್ದೀವಿ ನಾವು. ನಾಡಹಬ್ಬ ಕೇಳಕ್ಕೆ ಅಪೇಕ್ಷೆ ತಿಂದು ಕೇಳಕ್ಕೆ ಸಭಿಕರಾಗಿ ಹೋಗಿದ್ದೀವಿ. ಹೀಗಾಗಿ ಬೆಳಗಾವಿಯಾಗ ನಾಗನೂರು ಮಠದ್ದು ಈ ಗಡಿ ವಿಷಯದೊಳಗೆ ಬೆಳಗಾವಿ ಕರ್ನಾಟಕದ ಉಳಿಯಲ್ಲ ಅವ್ರ ಪಾತ್ರ ದೊಡ್ಡದೈತಿ. ನಾವು ಈ ಕಡೆ 80ರಿಂದ ಬಂದವರು, 80 ಈಚೆಗೆ ಬಂದವರು. 56ರೊಳಗೆ ಫಜಲ್ ಅಲಿ ಕಮಿಷನ್ ಆಗಲಿ, 66ರಾಗ ಮಹಾಜನ್ ಕಮಿಷನ್ ಆಗಲಿ, ಇಲ್ಲಿ KLE ಸಂಸ್ಥೆ ಆಗಲಿ, ನಾಗನೂರು ಮಠದಾಗ ಹೌದು ದೊಡ್ಡ ಕೊಡುಗೆ ಐತಿ. ಅದು ಕನ್ನಡದ ಬೆಳವಣಿಗೆ ಆಗಲಿ, ಕರ್ನಾಟಕದಲ್ಲಿ ಬೆಳಗಾವಿ ಉಳಿಯಾಗಲಿ ಅವ್ರದ್ದು. ಇವ್ರ ಕಾಕ ಪ್ರಭಾಕರ್ ಕೋರೆ ಅವ್ರ ಕಾಕ ಚಿದಾನಂದ ಕೋರೆ ಅವರು ಅವರಿದ್ದರು. 80ರಾಗ ಬಂದಾಗ KLE ಮರಾಠಿ ಮಾಧ್ಯಮದಲ್ಲಿ ಕಲ್ತವ್ರು. ಅದಕ್ಕೆ ಈ ಬೆಳಗಾವಿಯಾಗ ಕೊಡುಗೆ ದೊಡ್ಡ ದೊಡ್ಡ ಸಂಸ್ಥೆಗಳಾಗಲಿ, ನಾಗನೂರು ಮಠದಾಗಲಿ ದೊಡ್ಡ ಕೊಡುಗೆ ಇದ್ದೈತಿ. ನಾವೆಲ್ಲ ಚಿಕ್ಕವರು. ಈ ಕಡೆ 80ರ ದಶಕ 80ರ ನಂತರ ಬಂದವರು. ಆದರೂ 80 ದಶಕ 90ಕ್ಕೆ ನಾವೇನು ಫೇಸ್ ಮಾಡಿದ್ವಿ, ಇವತ್ತಿನ ಹುಡುಗರು ಫೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಇತಿಹಾಸನೂ ಹುಡುಗರಿಗೆ ಗೊತ್ತಿಲ್ಲ. ಎಲ್ಲೆಲ್ಲಿ ಸಾಧ್ಯ ಐತಿ ಅವ್ರಿಗೆ ನಾವು ಹಿಂಗಲ್ಲಪ್ಪ, ಹಿಂಗೆ ಇತಿಹಾಸ ಐತಿ, ಅದನ್ನು ತಲೆಯಾಗಿ ಇಟ್ಕೊಂಡು ಯಾರಿಗೆ ಇತಿಹಾಸ ಪರಿಜ್ಞಾನ ಇಲ್ಲ ಅವ್ರ ಭವಿಷ್ಯವನ್ನು ಸೃಷ್ಟಿಸಲಾರರು ಅಂತ ಅಂಬೇಡ್ಕರ್ ಹೇಳ್ತಿದ್ರು. ಯಾರಿಗೆ ಇತಿಹಾಸದ ಬಗ್ಗೆ ಪ್ರಜ್ಞೆ ಇಲ್ಲ ಅವ್ರ ಭವಿಷ್ಯವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಬೇಕು. ಈಗಿನ ಹುಡುಗರಿಗೆ ಅದನ್ನು ಅನೇಕ ಹುಡುಗರು ಹೇಳ್ತಾನೆ, ಬರೀ ಮೆರವಣಿಗೆ ಮಾಡೋದು, DJ ಹಚ್ಚೋದು, ಆ ಡೋಲ್ಬಿ ಹಚ್ಚೋದು ಅಲ್ಲ. ಬೆಳಗಾವಿಗೆ ಏನಾಗಬೇಕು ಅದನ್ನು ಇಂಪಾರ್ಟೆಂಟ್. ಈ ಸುವರ್ಣಸೌಧ ಕಟ್ಟಿರಿಪ್ಪ, ಬೆಳಗಾವಿ ಸುವರ್ಣಸೌಧ ಕಟ್ಟಕ್ಕೆ ನಾ ಅನೇಕ ಸಲ ವಾದ ಮಾಡ್ತಿದ್ದೀನಿ. ಗಡಿ ಸಂರಕ್ಷಣಾ ಆಯೋಗ ಐತಿ, ಗಡಿ ಅಭಿವೃದ್ಧಿ ಪ್ರಾಧಿಕಾರ ಐತಿ. ನಾ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಮೆಂಬರ್ನ ಹೋದ ತಿಂಗಳ ಒಂದು ರೆಸಲ್ಯೂಷನ್ ಮಾಡ್ಸೀನಿ. ಅದು ಇನ್ನೂ ಹೊರಗೆ ಬಿಟ್ಟಿಲ್ಲ ನಾವು ಅದನ್ನು. ಏನಂತ, ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿಯನ್ನು ಬೆಳಗಾವಿ ಮಾಡಿರಿ. ಒಂದು ವೇಳೆ ನಿಮ್ಗೆ ಆಡಳಿತಾತ್ಮಕ ಅನಾನುಕೂಲ ಇದ್ದರೆ ಪ್ರಾದೇಶಿಕ ಕಚೇರಿ ಮಾಡಿರಿ. ಇಲ್ಲಿ ಆವಾಗ ಮಾರ್ಚ್ 13ಕ್ಕೆ ಶಿವರಾಜ್ ಪಾಟೀಲ್ ಬೈದ್ರು. ಒಂದು ರೆಸಲ್ಯೂಷನ್ ನಿರ್ಣಯ ಪಾಸ್ ಮಾಡ್ಸೀನಿ. ಪ್ರಾದೇಶಿಕ ಕಚೇರಿ, ಗಡಿ ಸಂರಕ್ಷಣಾ ಆಯೋಗ, ಗಡಿ ಅಭಿವೃದ್ಧಿ ಪ್ರಾಧಿಕಾರ ಎರಡೂ ಕೂಡಿ 2 ಬೋರ್ಡ್ ಹಚ್ಚೋನು. ಹೋದ ತಿಂಗಳು 2 ಅಧ್ಯಕ್ಷರಿಗೆ ಹೇಳಿದ್ದೀನಿ. ಬಿಳಿಮೇಲೆ ಪುರುಷೋತ್ತಮಿಗೆ ಹೇಳಿನಿ, ಸೋಮಣ್ಣ ಬೇವಿನಬರ್ದಿಗೆ ಹೇಳಿನಿ, ಆಮೇಲೆ ಶಿವರಾಜ್ ಪಾಟೀಲ್ರಿಗೆ ಹೇಳಿನಿ. 2 ಆಫೀಸ್ ಕೊಡ್ರಿ. ಅದು ನಿತೀಶ್ ಪಾಟೀಲ್ರು ಒಪ್ಕೊಂಡ್ರೆ 2 ಆಫೀಸ್ ಅದನ್ನು ತೊಗೊಳ್ಳೋ ಪ್ರಯತ್ನ ನಡೆದೈತಿ. ಅವು ಮಾಡ್ರೆ ಈಗ ಎಲ್ಲರಿಗೆ ಬೆಂಗಳೂರಿಗೆ ಎಡ್ತಾಕೋದು ಎಷ್ಟು ಮಂದಿ ಸಾಧ್ಯ ಐತಿ? ಅಶೋಕ್ ಚಂದ್ರಿಗೆ ಒಬ್ಬ ಸಾಧ್ಯ ಇರ್ಬೋದು, ಯಾರಿಗೆ ಸಿದ್ದನಗೌಡರು ಹುಡುಗರು ಸಾಧ್ಯ ಐತಿ. ಸಾಮಾನ್ಯ ಮಂದಿ ಹೋಗಿ ಒಬ್ಬ ಶಿಕ್ಷಕ ಬೇಕಾದ್ರೆ ಬೆಂಗಳೂರಿಗೆ ಎಲ್ಲರಿಗೂ ಹೋಗೋ ಸಾಧ್ಯ ಇಲ್ಲ. ಅದಕ್ಕೆ ಅಲ್ಲಿ ಹೋಗಿ ಕನ್ನಡಿಗರು ಮತ್ತು ಸರ್ಕಾರ ನಡುವೆ ಕೊಂಡಿಯಾಗಿ ಅದು ಕೆಲಸ ಮಾಡಲಿ ಅಂಥೇಳಿ ನನ್ನ ಕೆಲಸ ಅದಾಗುತ್ತಾನ ನಾನು ಸಲ್ಲಿ. ಅದೇ ಸರ್, 99ರಲ್ಲಿ ಒಬ್ಬರು MESನವರು ಆರಿಸಿ ಬರಲಿಲ್ಲ ಆಮೇಲೆ. ಇದಾದಮೇಲೆ ಕಾಲಾಂತರದಲ್ಲಿ ಬೆಳಗಾವಿಯಲ್ಲಿ ಮತ್ತೊಂದು ಗಲಾಟೆ ಆಗುತ್ತೆ ಸರ್, ಎಳ್ಳೂರು ಗಲಾಟೆ. ಎಳ್ಳೂರು ಗ್ರಾಮದಲ್ಲಿ ಗಲಾಟೆ ಆಗುತ್ತೆ. ಅಲ್ಲಿ ಮಹಾರಾಷ್ಟ್ರ ರಾಜ್ಯ ಅಂತ ಬೋರ್ಡ್ ಹಚ್ಕೊಂಡ್ಬಿಟ್ಟಿರ್ತಾರೆ. ಅದು ಅದ್ರ ಬಗ್ಗೆ ನಿಮ್ಗೆ 86ರಾಗ ಅವ್ರು ಬೋರ್ಡ್ ಹಾಕ್ಯಾರು, ಎಳ್ಳೂರು ಮಹಾರಾಷ್ಟ್ರ ರಾಜ್ಯ ಅಂತ ಹಾಕ್ಯಾರು. ಆ ಬೋರ್ಡ್ ತೆಗೆಯಲಿಕ್ಕೆ ಅನೇಕ ಸಲ ಪ್ರಯತ್ನಗಳು ನಮ್ಮ ಬೆಂಗಳೂರು ಬೆಳಗಾವಿ ಕನ್ನಡ ಸಂಘಟನೆ ಮಾಡಿದ್ದಾರೆ. ಹಿಂಗೆ ಹೊಡೆದ ಕೂಡಲೇ ಮತ್ತೊಂದು ಹಚ್ಚೋದು. ಕೊನೆಗೆ ಅದು ಈ ಸರ್ಕಾರದಾಗೂ ಮರಾಠಿಗರ ಮತಗಳ ಓಲೈಕೆ ಮಾಡುವಂಥ ಜನ ಅದಾರ. ಇವತ್ತು ಅದಾರ, ಹಿಂದೂ ಇದ್ರು 40 ವರ್ಷದಿಂದ ಇದ್ದರು. ಅವರು ಅದನ್ನು ತೆಗಿಲಿಕ್ಕೆ ಅಂದು ನಮಗೆ ಸಪೋರ್ಟ್ ಮಾಡಲಿಲ್ಲ. ಜನತಾದಳ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ. ಕೊನೆಗೆ ನಮ್ಮ RTI ಕಾರ್ಯಕರ್ತ ಭೀಮಪ್ಪ ಗಡದವರು ಹೈಕೋರ್ಟ್ಗೆ ಹೋದ್ರೆ. ಹೈಕೋರ್ಟ್ 2016 ಹೋಗಿರ್ಬೇಕು, 15-16 ಇರಬೇಕು. ಹೈಕೋರ್ಟ್ನವರು ಏನು ಮಾಡಿದ್ರು, ಸೀರಿಯಸ್ ತೊಗೊಂಡ್ರು ಅದನ್ನು. ಅವು ಚಾಲೆಂಜ್ ಮಾಡಿದೆ, ಇದು ಎಳ್ಳೂರು ಐತಿ ಮರಾಠ ರಾಜ್ಯಕ್ಕಂತ. ಅವರು ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಂಡ್ರು. ಯಾರು ಹೈಕೋರ್ಟ್ನವರು 8 ದಿವಸದೊಳಗೆ ಅದನ್ನು ತೆಗಿಲಿ ಅಂದರೆ ನಾವು ಬೆಳಗಾವಿ ಜಿಲ್ಲಾಧಿಕಾರಿಗಳ ವಿರುದ್ಧ ಸ್ಟ್ರಿಕ್ಚರ್ಸ್ ಪಾಸ್ ಮಾಡ್ತೀವಂತ, ದೋಷಾರೋಪಣೆ ಮಾಡ್ತೀವಂತ. ಅದೇನು ಮೆಸೇಜ್ ಬಂತು, ಆವಾಗ ಜಯರಾಮ್ ಅವರು ಜಿಲ್ಲಾಧಿಕಾರಿ ಇದ್ದರು. ಪೊಲೀಸ್ ಫೋರ್ಸ್ ಹಚ್ಚೋದನ್ನು ತೆಗಿಸಿಬಿಟ್ರು. ಅದು ಹೋಯ್ತು. ಬೆಳಗಾವಿ ಹಳೆಯ ಮಹಾನಗರ ಪಾಲಿಕೆ ಮೇಲೆ ಭಗವಾಜ್ಯದ ಇತ್ತು. 1958ರಿಂದ ಇತ್ತು. ಅದನ್ನು ತೆಗಿಲಿಕ್ಕೆ ಬೆಳಗೂರಿನ ಸಂಘಟನೆಗಳು, ಬೆಳಗಾವಿ ಸಂಘಟನೆಗಳು ಅನೇಕ ಬಾರಿ ಹೋಗಿ ಅದನ್ನು ಕೆಬ್ಣ ಮನಿಸಿ ಮ್ಯಾಗ ಹಾರಿ ಎಲ್ಲ ಮಾಡಿದ್ದಾರೆ. ಆದರೆ ಕೊನೆಗೇನಾಯ್ತು, ಹಳೆ ಬಿಲ್ಡಿಂಗ್ ಹೋಗಿ ಹೊಸ ಬಿಲ್ಡಿಂಗ್ ಯಾವಾಗ ಹೋಯ್ತು ಅವಾಗ ನಾವು ಹೇಳಿದ್ವಿ, ಹಳೆ ಬಿಲ್ಡಿಂಗ್ನೇ ಹಚ್ಬೇಕಂತ ನೀವು ರೆಸಲ್ಯೂಷನ್ ಮಾಡಿದ್ದೀರಿ, ಹೊಸ ಬಿಲ್ಡಿಂಗ್ ಅಲ್ಲ ಅಂತ. ಅದು ಆಟೋಮೆಟಿಕ್ಲಿ ಹೋಗಿಬಿಡ್ತದೆ. ಅದೇ ಅಂತಾರಲ್ಲ, ಔಷಧಿಯಿಂದ ಕುರ ಹೋತಂತ. ಅದು 2 ಇಶ್ಯೂ ದೊಡ್ಡ ಇಶ್ಯೂ ಇದ್ದು. ಅದು ಹೊಸ ಬಿಲ್ಡಿಂಗ್ ಹೋದಿವಿ, ಅಲ್ಲಿ ಹಚ್ಬೇಕಂತ ನಿಮ್ಮದೇ ಐತಿ. ಈ ಬೆಳಗಾವಿಯಲ್ಲಿ ಕನ್ನಡ ಕಟ್ಟಿ ಬೆಳೆಸಲು ಅಧಿಕಾರಿಗಳು ಮತ್ತು ಪೊಲೀಸರ ಪಾತ್ರವೂ ಸಹ ಭಾಳ ದೊಡ್ಡದೈತಿ. ನೀವು ಹೇಳಿ, ನಿಮಗೆ ಮೊನ್ನೆ ನಾನು ಈ ಜಿಲ್ಲಾ ಪಂಚಾಯತ್ ಸಭಾಂಗಣದ ಅದೇ ಹೇಳಿದೆ, SPDC ಅಷ್ಟರು ಇದ್ದರು. ನಾವು 100 ಮಂದಿ ಕಾಯಕ್ಕೆ 200 ಮಂದಿ ಪೊಲೀಸರು ಇರ್ತಿದ್ರು. ಒಂದೊಂದು ಕೆಲಸ ಎಲ್ಲ ನಮ್ಮ ಸಿದ್ದನಗೌಡರು ಹೇಳ್ತಿದ್ರು, ನಮಗೆ ಮಂದಿ ಕಡಿಮೆ ಇದ್ರೆ ಪೊಲೀಸ್ ಹೆಡ್ ಕ್ವಾರ್ಟರ್ ಪೊಲೀಸರಿಗೆ ಹೇಳಿ ಕಳಿಸ್ತಿದ್ರು, ಸ್ವಲ್ಪ ನೀವು ಸಮವಸ್ತ್ರ ತೆಗೆದು ಸಾದಾ ಡ್ರೆಸ್ನ ಬರ್ರಿಪ್ಪ ಅಂತೇಳಿ. ಅದು ಬಂದದ್ದು ಬಂದಾರ, ಅವಾಗ ಬಂದಾರ. ಅಭಿಮಾನ ಪೊಲೀಸರಲ್ಲಿ ನಿಮ್ಗೆ ಹೇಳ್ತೀನಿ, ಈ ನಾವು ವಿಶೇಷವಾಗಿ ಹೇಳ್ತಾರೆ ಭಾಳ ಸಲ, ಪೊಲೀಸರಲ್ಲಿ
ಕಂಡಕ್ಟ್ರು, ಡ್ರೈವರು, ಆಟೋ ರಿಕ್ಷಾ ಕನ್ನಡಿಗರಲ್ಲಿ ಭಾಳ ನಮಗಿಂತ ಹೆಚ್ಚು ಕನ್ನಡ ಅಭಿಮಾನ ಯಾವಾಗಲೂ ನೋಡ್ತಿರ್ತಾನೆ. ಅವಾಗ ಕೆ ನಾರಾಯಣ ಇದ್ರಲ್ಲ, ಕೆ ನಾರಾಯಣ ಇದ್ದರು. ಅದಕ್ಕೆ ಮೊದಲು ವೈ ಸೀಲಧಾರಿ ರಾವ್, ವೈ ಸೀಲ್ 83ರಾಗಿಲ್ಲೇ ವೈ ಸೀಲಧಾರಿ ರಾವ್ ಅಂತ ಒಬ್ಬ ಎಸ್ ಪಿ ಇದ್ರು ಕೆ ನಾರಾಯಣ ಬರೋಕ್ಕಿಂತ ಮೊದಲು. ಖಡೇ ಬಜಾರ್ ಪೊಲೀಸ್ ಸ್ಟೇಷನ್ ಮುಂದೆ ಒಂದು ದೊಡ್ಡ ದುಮ್ಮಡಿ ಆಯ್ತು. ದುಮ್ಮಡಿ ಆಗಿ ಅವ್ರು ಗುಂಡಾಗಿರಿ ಮಾಡಿದವರು ಅಲ್ಲಿ ಮರಾಠಿ ದಿನಪತ್ರಿಕೆಯ ಕಾರ್ಯಾಲಯದೊಳಗೆ ಒಳಗೆ ಹೋಗಿಬಿಟ್ರು. ಅವಾಗ ಪೊಲೀಸರನ್ನ ತಲೆ ಹೊಡಿತು. ಆವಾಗ IGP ಬರ್ಮನ್ ಅಂತಿದ್ರು. ವೈ ಸೀಲಿದಾರ್ ರಾವ್ ಆ ಹೊಡೆದ ಕೂಡಲೇ ಒಳಗೆ ಅವ್ರನ್ನ ಹೊರಗೆ ತಂದ್ರು. ಪತ್ರಿಕಾಲಯದ ಆಶ್ರಯ ತೊಗೊಂಡ್ರು ಅವರು. ಒಬ್ಬ ಪೊಲೀಸ್ ತಳದ ಹೋಗೋರು ಅವ್ನು ಸಿಟ್ಟು ಬಂದುಬಿಡುತ್ತೆ. ಅವು ಹೊರಗೆ ತಂದು ಹೊಡೆದ ಮೇಲೆ ನಮ್ಮಲ್ಲೇ ಅದು IG ಮತ್ತು SP ನಡುವ ಭಿನ್ನಾಭಿಪ್ರಾಯ ಬಂದು ಆ ಕೇಸ್ ಅಲ್ಲಿ ಮುಗೀತು. ನಾರಾಯಣ ಬಂದ ಮೇಲೆ ನಾವು ಕೇಳಿಲ್ಲ, ಕೆ ನಾರಾಯಣ ಯಾರಿಗೂ ಕೇಳಿಲ್ಲ. ಕೆ ನಾರಾಯಣ ಬಂದರು, ಮುಂದೆ ಜ್ಯೋತಿ ಪ್ರಕಾಶ್ ಮಿರ್ಜಿ ಬಂದರು. ಅವಾಗ ಅಂಥ ಖಡಕ್ ಅಧಿಕಾರಿ ಇದ್ರಂತ ಇಲ್ಲಿ ಕನ್ನಡಿಗರ ರಕ್ಷಣೆ ಸೇಫ್ ಆಯ್ತು. ಪೊಲೀಸ್ ಪೇದೆಗೆ ಬೆಂಕಿ ಹಚ್ಚು 86ರ ಜೂನ್ 5ಕ್ಕೆ ಅದನ್ನು ಹೇಳೋದು ಮರ್ತನೆ. ಛಗನ್ ಭುಜಬಲ್ ಏನಾದ್ರು ಕಿರ್ಲೋಸ್ಕರ್ ಕಡಲು ಕರಗಿಲಿಂದ ಹೊರ ಬಂದ್ರಲ್ಲ, ಆ ಬಾಟಾ ಕಂಪ್ನಿ ಮುಂದೆ ಒಬ್ಬ ಪೊಲೀಸ್ DR ಪೊಲೀಸ್ ನಿಂತಿದ್ರು. ಅವಾಗ ಹೋಗಿ ಬೆಂಕಿ ಹಚ್ಚಿಬಿಟ್ರು ಪೊಲೀಸನಿಗೆ. ಪೊಲೀಸ್ ಪೇದಿಗೆ ಅವು ಓಡಿ ಹೋಗೋ ಫೋಟೋ ಆವಾಗಿನ ಕಾಲಕ್ಕೆ ನ್ಯಾಷನಲ್ ಲೆವೆಲ್ ಪ್ರಕಟ ಆಗ್ತದೆ. ಹಿಂದೂಸ್ತಾನ್ ಟೈಮ್ಸ್ ಬಂದು ಬೆಂಕಿ ಹಚ್ಚಿ ಓಡಿ ಹೋಗೋದು. ಬೆಳಗಾವಿಯ ನಮ್ಮ ರಾಜು ಪಾಟೀಲ, ಯಾಶ್ಕಾ ಸ್ಟುಡಿಯೋ ಇನ್ನೊಬ್ಬರು ನವೀನ್ ಬೆಳಗಾಂ ರಾಜು ಪಾಟೀಲ್ ಫೋಟೋಗ್ರಾಫರ್ ಇದ್ರು. ಅವರು ಒಂದು ಮಹಡಿ ಮೇಲೆ ನಿಂತಿದ್ರು, ಅವ್ರ ಅಸ್ಟೆಂಟ್ ಇದ್ರು. ಅದು ಫೋಟೋ ಹೊಡೆದಿದ್ದು ಆವಾಗಿನ ಕಾಲಕ್ಕೆ ಹಿಂದೂಸ್ತಾನ್ ಟೈಮ್ಸ್ ಸಹಿತ ಅದು ಫ್ರಂಟ್ ಪೇಜ್ ಬಂತು. ಅದರ ಬೆಂಕಿ ಹಚ್ಚಿ ಕೊಲ್ಲು ಪ್ರಯತ್ನ ಆಯ್ತು. ಅದು ಇಂಥ ಕೇಸ್ಗಳು ಭಾಳ ಆಗ್ಯಾವ. ಅದು ಬೆಳಕಿಗೆ ಬಂದ ಕೇಸ್ ಅದು. ಅದರ ಉಳಿದವ ಆ ಮನುಷ್ಯ ಉಳಿದ, DR ಪೊಲೀಸ್ ಉಳಿದ, ಅದು ಒಂದು ಕೇಸ್ ಆಗೈತೆ. ಎಂತಿಂಥ 9 ಮಂದಿ ಸತ್ತದ್ದು, ಪಂಪಿಂಗ್ ಸ್ಟೇಷನ್ ಸುಡೋದು, ಅದು ನಾ ಕಂಡ ಮಟ್ಟಿಗೆ ಅದು ಬೆಳಗಾವಿಯಲ್ಲಿ ನಡೆದಂಥ ಹಿಂಸಾಚಾರದ ಪರಾಕಾಷ್ಠೆ. 56ರಾಗಿಂದ ಮಂದಿ ಸತ್ತಾರ, ಇಲ್ಲಿ ಗೋಳಿಬ ಹಿಂಸಾಚಾರದ ಸತ್ತಾರ, ನಮ್ಮ ಮಂದಿ ಸತ್ತಾರ, ಅವ್ರು ಸತ್ತಾರ. ಆದರೆ ಪರಾಕಾಷ್ಠೆ ತಲುಪಿದ್ದು ಯಾವಾಗಂದ್ರೆ 86 ಮುಗ್ಧ ಮರಾಠಿಗರ ತಲೆ ಕೆಡಿಸಿ ಎಲ್ಲ ಮಹಾರಾಷ್ಟ್ರ ರಾಜಕೀಯ ತಮ್ಮ ಮಾರಾಟದಾಗ ಅವ್ರು ಹಿಂಗಿತ್ತು ಆ ಕಾಲ. ಮಾರಾಟದಾಗ ತಮ್ಮ ಅಸ್ತಿತ್ವ ಏನಾದರೂ ಉಳಿಸ್ಕೋಬೇಕಂದ್ರೆ ಬೆಳಗಾವಿ ಎಸೆ ಹತ್ತಬೇಕು. ಯಾಕಂದ್ರೆ ಅದು 1964ರೊಳಗೆ ಬಾಳಾಸಾಹೇಬ್ ಠಾಕ್ರೆ ಅವರು ಶಿವಸೇನೆ ಕಟ್ಟಿದ್ರು. ಅವಾಗ ಅದು ಅವ್ರದ್ದು ಥೀಮ್ ಏನಿತ್ತಂದ್ರೆ ಮರಾಠಿ ಮಾನುಸ್, ಮರಾಠಿ ಅಸ್ಮಿತೆ ಇತ್ತದು. ಮುಂದೆ ಅದು ಈಗ ಅದು ಆಮೇಲೆ ಹಿಂದೂಗಳ ರಕ್ಷಣೆ ಅಂತ ಈಗ ಬಂದೈತೆ. ಆಗಿನ ಕಾಲಕ್ಕೆ ಅವ್ರ ಮಂದಿ ಶಿವಸೇನಾ ಬೆಳಗಾವಿ ಬರ್ತಿದ್ರು. ಮುಂಬೈದಾಗ ಅನೇಕ ಕನ್ನಡಿಗರ ಮೇಲೆ ಕನ್ನಡಿಗರ ಮೇಲೆ ಮರಾಠಿ ಮಂದಿ ದಬ್ಬಾಳಿಕೆ ಹಾಕಿದ್ದು. ಉಡುಪಿ ಹೋಟೆಲ್ಗಳನ್ನ ಟಾರ್ಗೆಟ್ ಮಾಡ್ತಿದ್ರು, ಶೆಟ್ಟಿ ಮಂದಿನ ಟಾರ್ಗೆಟ್ ಮಾಡ್ತಿದ್ರು ಅವಾಗ ಕಾಲಕ್ಕೆ. ಅವಾಗೇನು ಶಿವಸೇನೆ ಕಟ್ಟಿದ್ದರೆ ಮರಾಠಿ ಅಸ್ಮಿತೆ, ಮರಾಠ ಇದು ಏನು ಅಭಿಮಾನದ ಬಗ್ಗೆ. ಈಗಿನ ಮುಖ್ಯಮಂತ್ರಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಸಹ ಬಂದು ಬಳ್ಳಾರಿ ಜೈಲಿನಲ್ಲಿ. ಏಕನಾಥ್ ಶಿಂದೆ ಅವರು ಆ ಛಗನ್ ಭುಜಬಲ ಜೊತೆಗೆ ಬೆಳಗಾವಿಗೆ ಬಂದು ಹೋರಾಟ ಮಾಡಿ ಅವ ವಯಸ್ಸು ಅವ್ರಿಗೆ 22 ಇತ್ತು. ಅವರ ಹೋದ ಸಲ ಮುಖ್ಯಮಂತ್ರಿ ಆದಮೇಲೆ ಒಂದು ಇಂಗ್ಲೀಷ್ ಪತ್ರಿಕೆಗೆ ಇಂಟರ್ವ್ಯೂ ಕೊಟ್ಟರು. 22 ವಯಸ್ಸು ಅವರಿಗೆ. ಬಹುಶಃ ಅವ್ರು ರಿಕ್ಷಾ ನಡೆಸ್ತಿದ್ರು. ಅರೆಸ್ಟ್ ಆಗಿ ಬಳ್ಳಾರಿ ಜೈಲಿಗೆ ಅವರು 40 ದಿವಸ ಇದ್ದರು. ಅವರೇ ಅದನ್ನು ಒಂದು ಇಂಗ್ಲೀಷ್ ಪತ್ರಿಕೆ ಕೊಟ್ಟದ್ದು ಇಂಟರ್ವ್ಯೂದೊಳಗೆ ಅವರೇ ಅದನ್ನು ಸ್ಮರಿಸ್ಕೊಂಡಾರ. ಸರ್, ಕ್ರಮೇಣ ಎಲ್ಲ ಅಂದರೆ MES ತನ್ನ ಅಸ್ತಿತ್ವವನ್ನು ಕಳ್ಕೊತ ಬಂತು, ರಾಜಕೀಯ ಅಸ್ತಿತ್ವವನ್ನು ಕಳ್ಕೊಂತು, ಮಹಾನಗರ ಪಾಲಿಕೆಯಲ್ಲೂ ಸಹ ಒಂದು ಸ್ಥಾನ ಅಂದರೆ ಅಧಿಕಾರವನ್ನು ಕಳ್ಕೊಂತು, ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರವನ್ನು ಕಳ್ಕೊಂತು. ಈಗ ಮತ್ತೆ ಮಹಾರಾಷ್ಟ್ರದ ರಾಜಕೀಯ ನಾಯಕರ ಬಾಗಿಲನ್ನು ಕದಾ ತಡ್ತಾ ಇದ್ದಾರೆ. 2004ರಾಗ 99ರಾಗಿ ಇಲ್ಲಿ ಸೋತ ಮೇಲೆ ಅವ್ರ ಗಡಿವಾದವನ್ನು ಹೆಂಗೆ ಜೀವಂತ ಹಿಡಿದು ಅಂತ ಅವ್ರ ತಲೆಯಾಗಿ ಬಂತು. ಅವಾಗ 2004 ಸುಪ್ರೀಂ ಕೋರ್ಟಿಗೆ ಹೋದ್ರು. ಸುಪ್ರೀಂ ಕೋರ್ಟ್ನಾಗ ಏನು ಕೇಳ್ಯಾರ ಅವರು? ಕರ್ನಾಟಕದ 5 ಜಿಲ್ಲೆಗಳು 865 ಹಳ್ಳ ಪಟ್ಟಣಗಳು ನಮಗೆ ಸೇರಬೇಕು ಅಂತ ಕೇಳ್ಯಾರ. ಅದು ಇನ್ನೂ ಜೀವಂತ ಐತಿ. 20 ವರ್ಷ, ಅದು ಕರೆಕ್ಟ್ 20 ವರ್ಷದಿಂದ ಹಾಕ್ಯಾರ. ಅದಾದಮೇಲೆ ನಾವು ಇನ್ನು ಎಲ್ಲ ದಾಖಲೆಗಳನ್ನು ನಮ್ಮ ಸರ್ಕಾರ ಸಲ್ಲಿಸೈತಿ. ಆದರೆ ಯಾವತ್ತೂ ಹೇಳ್ತೇನೆ, ಒಬ್ಬರು VS ಮಳಿಮಠ ನನಗೆ 2015ರಿಗೆ ಹೇಳ್ತಿದ್ರು, ಕೋರ್ಟಿಗೆ ಹೋದ ಒಂದು, ಆಸ್ಪತ್ರೆಗೆ ಹೋದ ಒಂದು, ಹಿಂಗೆ ಹಾಕೋದಂತ ಗ್ಯಾರಂಟಿ ಇಲ್ಲ. ಯಾಕೆ ಅವ್ರು ರಿಜೆಕ್ಟ್ ಆಗ್ತಾಯಿಲ್ಲ? ರಿಜೆಕ್ಟ್ ಮಾಡಿಸ್ಬೇಕಾಗಿತ್ತು. ನಮ್ಮ ಸರ್ಕಾರನೂ ಅದಕ್ಕೆ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ. ಅಲ್ಲಿ ಮಹಾರಾಷ್ಟ್ರ ಸರ್ಕಾರನೂ ಹೋಗ್ಯಾರ. ಅಲ್ಲಿ ನಾವು ಹೋದವರಲ್ಲ. ಪಾರ್ಟಿ ನಂಬರ್ 1 ಯಾರು? ಕೇಂದ್ರ ಸರ್ಕಾರ. ಪಾರ್ಟಿ ನಂಬರ್ 2 ಯಾರು? ಪ್ರತಿವಾದಿ ನಂಬರ್ 2 ಯಾರು? ನಾವು, ಕರ್ನಾಟಕ ಸರ್ಕಾರ. ಅಲ್ಲಿ ಇಷ್ಟಿದ್ದವರು ಗಡಿ ವಿಷಯ ಸಂಬಂಧಿಸಿದಂತೆ ಒಂದು ಮುಖ್ಯಮಂತ್ರಿ ಅಧ್ಯಕ್ಷತೆ ಒಳಗೊಂದು ಉನ್ನತ ಅಧಿಕಾರಿ ಸಮಿತಿ ಐತಿ. ಒಬ್ಬ ಧೈರ್ಯಶೀಲ ಮಾನೆ MP ಅಧ್ಯಕ್ಷತೆ ಒಳಗೆ ಒಂದು ಕಮಿಟಿ ಮಾಡ್ಯಾರ. 2 ಉಸ್ತುವಾರಿ ಸಚಿವರದಾರ. ನಮ್ಮಲ್ಲಿ ನಾವು ಹೊಯ್ಕೊಂಡ ಮೇಲೆ ಎಲ್ಲ ಒತ್ತಾಯ ಮಾಡಿದ ಮೇಲೆ HK ಪಾಟೀಲರು ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಮುಖ್ಯಮಂತ್ರಿ ಇದ್ದಾಗ ಗಡಿ ಉಸ್ತುವಾರಿ ಯಾವಾಗ 2015ಕ್ಕೆ ನೇಮಕ ಆಯ್ತು, 18ಕ್ಕೆ ಹೋತು. ಆ ಪೀರಿಯಡ್ ಹೋದ್ಮೇಲೆ ಕುಮಾರಸ್ವಾಮಿ ಸರ್ಕಾರದಾಗಿಲ್ಲ, ಯಡಿಯೂರಪ್ಪ ಸರ್ಕಾರದಾಗಿಲ್ಲ, ಬೊಮ್ಮಾಯಿ ಸರ್ಕಾರದಾಗಿಲ್ಲ. ಇಲ್ಲ, ಈ ಗಡಿ ಹೋರಾಟದ ಬಗ್ಗೆ ಮಹಾರಾಷ್ಟ್ರ ಸರ್ಕಾರದವ್ರು ಎಷ್ಟು ತಲೆ ಕೆಡಿಸ್ಕೋತಾರೆ, ಕರ್ನಾಟಕ ಸರ್ಕಾರದವ್ರು ತಲೆ ಕೆಡಿಸ್ಕೋತಾರೆ. ಅದ್ರ ಬಗ್ಗೆ ಏನು ಮಾಡಿದ್ರು ತಲೆ ಕೆಡಿಸ್ಕೋತಾರೆ. ಈಗ ನೋಡ್ರಿ, ಆ ಮಹಾತ್ಮ ಫುಲೆ ಜನಾರೋಗ್ಯ ಯೋಜನೆ ತಂದ್ರೆ ಕರ್ನಾಟಕದಲ್ಲಿ ತಂದು ಅದನ್ನ ಜಾರಿ ಮಾಡಿದ್ದಾರೆ. 4-5 ಕೇಂದ್ರ ಅದು ಬೆಳಗಾವಿಯಾಗ. ನಾ ಅದನ್ನು ವಿರೋಧ ಮಾಡಿ ಪ್ರತಿಭಟನೆ ಮಾಡಿದ 48 ಅಸ್ತಾದ ನತೀಶ್ ಪಾಟೀಲರು ಕಿಲಿ ಹಾಕ್ಯಾರ. ಹೌದಾ? ಈಗೇನು ಮಾಡಿದ್ರು?
ಆನ್ಲೈನ್ದಾಗ ಮಾಡ್ತಾರೆ. ಆನ್ಲೈನ್ದಾಗ ಮನ್ಯಾಗ ಕೂತ್ಕೊಂಡು ಅರ್ಜಿ ಹಾಕ್ಬೋದು. ನೀವು ಹಾಕ್ರಿ ಎಷ್ಟು ಒಂದು 10 ಕೋಟಿ ರೂಪಾಯಿ 100 ಕೋಟಿ ರೂಪಾಯಿ ಹಂಚ್ರಿ, ನಮ್ಮ ತಕರಿಲ್ಲ. MES ಶಿಫಾರಸು ಯಾಕೆ ಹಾಕ್ಬೇಕು? ಅದು ಪತ್ರ ಬೇಕಂತ ನಾವು ಮರಾಠಿ ಭಾಷಿಕರು ಅಂತೇಳಿ ಯಾಕೆ ಬೇಕು? ಮತ್ತು ಅದು 865 ಹಳ್ಳಿಗೆ ಯಾಕೆ ಸೀಮಿತ ಇಟ್ಟಿರಿ? ನೀವೇನು ಸುಪ್ರೀಂ ಕೋರ್ಟ್ ಕೇಳಿರಿ, ಅದನ್ನೇ ಇಟ್ಟರಿದಿಲ್ಲೋ. ಈಗ ನಮ್ಮ ಕರ್ನಾಟಕದ ಗಡಿ ಒಳಗಿನ ಎಲ್ಲ ಆಸ್ಪತ್ರೆಗಳಿಗೆ ಯಾರು ಬರ್ತಾರೋ, ಮಿರಾಜ, ಸಾಂಗ್ಲಿ, ಚಂದಗಢದ ಮಂದಿ ಮರಾಠಿ ಮಂದಿ ಇಲ್ಲಿ ಬರ್ತಾರೆ. ನಾವು ಅದನ್ನು ಏನು ನೀ ಕನ್ನಡೋ ಮುಸ್ಲಿಮೋ ಹಿಂದೂನೋ ನಾವೇನು ಕೇಳೋದಿಲ್ಲ, ಟ್ರೀಟ್ಮೆಂಟ್ ಕೊಡ್ತಾರೆ. ಇಲ್ಲಿಗೆ ಚಂದಗಢ ಇಲ್ಲಿ 15 ಕಿಲೋಮೀಟರ್ ಆಗಿ 20-30 ಅವ್ರು ಇಲ್ಲಿ ಬರ್ತಾರೆ. ಯಾರು ನಮ್ಮವ್ರು ಕೇಳ್ತಾರೋ, ಅಲ್ಲಿದೊಂದು ಶಿಫಾರಸು ತೊಗೊಂಬ ಅಂತ ಅನ್ನೋದು. ಅವ್ರು ನಮ್ಮ ತಕರಾರಿ ಅದಕ್ಕೆ ಐತೆ ಅಂದ್ರೆ ಶಿಫಾರಸು ಪತ್ರಕ್ಕೆ ಐತಿ. MES ಶಿಫಾರಸು ಪತ್ರ ಯಾಕೆ ಹಚ್ತಾರೆ? ಇದು ಈ ಕುರಿತು ಸಹ ಯಾವ ರಾಜಕೀಯ ನಾಯಕರು ಗಟ್ಟಿ ಧ್ವನಿ ಎತ್ತಲಿಲ್ಲ ಸರ್. ಮಾತಾಡೋದಿಲ್ಲ. ನಾವೊಬ್ಬ ಹೊಯ್ಕೊಂಡವ ಸ್ಪಷ್ಟ ಹೇಳ್ತಾನೆ ನಿಮಗೆ. ಎಲ್ಲಿ ಮರಾಠಿ ಮಂದಿ ಸೀಟಿಗೆ ಹೇಳ್ತಾರೋ, ಮರಾಠಿ ಹೋಟಿ ಎಲ್ಲಿ ಕೈ ತಪ್ತಾವ ಅಂತೇಳಿ ಅದಕ್ಕೆ MES ಶಿಫಾರಸು ಹಾಕಬೇಕು. ನಾನು ಇವತ್ತಿನೂ ಅದ ಪ್ರಶ್ನೆ ಐತಿ. ಬೆಳಗಾವಿ ಜಿಲ್ಲಾ ರಾಜಕಾರಣಿಗಳು ಸಹ ಮರಾಠಿ ಭಾಷಿಕರ ಓಲೈಕೆಯಲ್ಲಿ ಎಲ್ಲೋ ಎಡುತ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ. ಈಗಿಂದ ಅಲ್ಲಿ 40 ವರ್ಷದಿಂದ ಹೊಯ್ಕೋತೀವಿ, ಅವ್ರು ಎಡುತ್ತಾರ. ಈಗ ನೋಡ್ರಿ ಗಡಿ 10-15 ವಿಧಾನಸಭಾ ಕ್ಷೇತ್ರದೊಳಗೆ ಅಲ್ಲಿ ಮಂದಿ ಮರಾಠರ ಮಂದಿ ಹಾಕ್ತಾರಲ್ಲ, ಅಲ್ಲಿ ಕನ್ನಡಿಗರ ಸಂಖ್ಯೆ ಒಂದು ಗಣನೀಯ ಸಂಖ್ಯೆ ಒಳಗದ 15-20 ತಾಲೂಕಿನಾಗ. ಅವ್ರು ಎಂದಾದರೂ ನಮ್ಮನ್ನು ಪ್ಲೀಸ್ ಮಾಡಕ್ಕೆ ಬರ್ತಾರೋ? ನಮ್ಮನ್ನು ಪ್ಲೀಸ್ ಮಾಡಿ ಓಲೈಕೆ ಮಾಡಿ ಎಂದೂ ಬರೋದಿಲ್ಲ. ಈಗ ಅಕ್ಕಲಕೋಟೆ ಸೋಲಾಪುರಕ್ಕೆ ನಾವು ಹೋಗೀನಿ, ಅಲ್ಲಿ ಮರಾಠಿ ಬಿಟ್ಟರೆ ಬೇರೆ ಭಾಷೆ ನೀವು ಬೋರ್ಡ್ ಕಾಣೋದಿಲ್ಲ. ನಮ್ಮಲ್ಲಿ ಕನ್ನಡ ಬೋರ್ಡ್ ಹಚ್ಚಿರಿ ಅಂತ ನಾವು ಹೋರಾಟ ಮಾಡೋ ಪರಿಸ್ಥಿತಿ ಇಲ್ಲಿ ಕನ್ನಡ ಬೋರ್ಡ್ ಹಚ್ಚಿರಿ, ಕನ್ನಡ ಮಾಧ್ಯಮದ ಮಾಧ್ಯಮಿಕ ಶಾಲೆ ಕೊಡ್ರಿ ಅಂತ ನಾವು ಉಲ್ಟಾ ಹೋರಾಟ ಮಾಡ್ತೀವಿ. ಅಲ್ಲೇ ಕನ್ನಡ ಶಾಲೆಗಳನ್ನು ಕ್ರಮೇಣ ಮುಚ್ಚುವಂಥ ಒಂದು ವ್ಯವಸ್ಥೆ ಕಡಿಮೆ ಮಾಡ್ತಾಯಿದ್ದಾರೆ. ಅಲ್ಲಿ ಮನೆ ಜತ್ತಕ್ಕೆ ಹೋಗಿದ್ದೆವು, ಗುಡ್ಡಾಪುರದಾಗ ಸಮಾವೇಶ ಆಯ್ತು 60 ವರ್ಷದಾಗ ಮೊಟ್ಟ ಮೊದಲಂತ. ಅಷ್ಟು ಮಂದಿ ಕನ್ನಡ ಜೆಂಡೆ ತೊಗೊಂಡು ಪಾಪ ಅಲ್ಲಿ ಉಕ್ರಮದಾದ ಸಾವಂತ್ ಅಂತ MLA ಧೈರ್ಯದಿಂದ ಮುಂದೆ ಬಂದಾರೆ. ನಮ್ಮ ಕೂಡ ಕೈ ಜೋಡಿಸಿರು, ಅಧ್ಯಕ್ಷತೆ ಅವ್ರದ್ದೇ ಇತ್ತು. ಇಲ್ಲಿಂದ ಎಲ್ಲರೂ ಹೋಗಿದ್ವಿ, ನಾವು ತಂಗಡಿಗವರು ಬಂದಿದ್ದರು, ಎಲ್ಲರೂ ಹೋಗಿದ್ದೀವಿ. ಅದೊಂದು ದೊಡ್ಡ ಒಂದು ಬದಲಾವಣೆ. ಜತ್ ತಾಲೂಕಿನ 44 ಹಳ್ಳಿ ಕನ್ನಡ ಅದಾವೆ, 44 ಹಳ್ಳಿ. ಅವ್ರು ಕೇಳಿದನ ನಿಮಗೇನಾದರೂ ತೊಂದರೆ ಆಗ? ನನಗೇನು ತೊಂದರೆ ಇಲ್ಲ, ನನಗೇನು ತೊಂದರೆ ಇಲ್ಲ. ಇಲ್ಲಿ ಕನ್ನಡ ಮಂದಿಗೆ ಏನು ಬೇಕು, ನೀರು ಬೇಕು, ಕರ್ನಾಟಕದಿಂದ ಏನು ಹೆಲ್ಪಿಗೆ ಎಲ್ಲ ನೆರವು ಮಾಡೋಕ್ಕೆ ನಾ ಸಿದ್ಧ ಇದ್ದಾನೆ ಅಂತ ವಿಕ್ರಮದಾದ ಈಗ ಸಾಕಷ್ಟು ಹೋರಾಟ ಮಾಡಿದ್ರಿ ಸರ್. ಸಾಕಷ್ಟು ಹೋರಾಟ ಮಾಡಿ ಬೆಳಗಾವಿಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ತರಬೇಕಂತ ಹೋರಾಟ ಮಾಡಿದರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬಂತು, ಸುವರ್ಣಸೌಧ ಬಂತು ಬೆಳಗಾವಿಗೆ. ಆದರೆ ಬೆಳಗಾವಿ ಸುವರ್ಣಸೌಧ ಬಂದು ದಶಕಗಳು ಕಳೆದರೂ ಸಹ ಅದು ಯಾವ ಉದ್ದೇಶಕ್ಕಾಗಿ ಸುವರ್ಣಸೌಧ ಆಯಿತು ಆ ಉದ್ದೇಶ ಈಡೇರಿಲ್ಲ ಸರ್. ಅದ್ರ ಸಂಬಂಧನೂ ಸಹ ಸಾಕಷ್ಟು ಧ್ವನಿ ಇರ್ತಾ ಇದೆ. 2012 ಉದ್ಘಾಟನೆ ಆಯ್ತಾ ಅಕ್ಟೋಬರ್ 11ಕ್ಕೆ. ಅಲ್ಲೇ 2019-20 ಇಲ್ಲಿ ಬೊಮ್ಮನಹಳ್ಳಿ ಅಂತ DC ಇದ್ರು. ಅವ್ರು ಆಫೀಸ್ ಶಿಫ್ಟ್ ಮಾಡೋ ಸಲುವಾಗಿ ಜಿಲ್ಲಾ 23 ಆಫೀಸ್ ತೊಗೊಂಡು ಅಲ್ಲಿ ಹಾಕಿಬಿಟ್ರು. ಜಿಲ್ಲಾ ಕಚೇರಿ ಅದು ರಾಜ್ಯದ ಸಚಿವಾಲಯ ಆಗಬೇಕು, ಜಿಲ್ಲಾ ಹಾಕಿ ಮಾಡ್ರಿ. ಈಗೇನೋ ನಮ್ಮ ಸದ್ಯದ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಈ ಜಿಲ್ಲಾಧಿಕಾರಿ ಕಂಪೌಂಡ್ನಾಗ ಒಂದು 100-200 ಕೋಟಿದು 150 ಕೋಟಿದು ಒಂದು ದೊಡ್ಡದೊಂದು MS ಬಿಲ್ಡಿಂಗ್ ಕಟ್ಟತ್ತಾರೆ. ಅದು ನನಗೊಂದು ಹೋಪ್ ಏನಂದ್ರೆ ಒಂದು ಗ್ರೌಂಡ್ +4 ಐತೆ, ಅದು 50 ಆಫೀಸ್ ಹಿಡಿಯುವಂಥ ಆಫೀಸ್. ಅದು ಇನ್ನೇ 2 ವರ್ಷ ಬೇಕಾಗಲಿಕ್ಕೆ. ಅವಾಗ ಆದಮೇಲೆ ಆ ಆಫೀಸ್ಗಳನ್ನ ತಂದು ಇಲ್ಲಿ ಒಗಿದು ಮೊದಲೇದ್ದು. ಆಮೇಲೆ ಪ್ರಮುಖ ಕಚೇರಿಗಳು ಸ್ಥಳಾಂತರ ಆಗೋ ಸಲುವಾಗಿ ಸಿದ್ದರಾಮಯ್ಯನವರು ಹಿಂದಿನ ಬಾರಿ ಮುಖ್ಯಮಂತ್ರಿ ಇದ್ದಾಗ ಒಂದು IAS ಆಫೀಸರ್ ಕಮಿಟಿ ಮಾಡಿದರು. ಅದು ವರ್ಕೇಬಲ್ ಅಲ್ಲ. 5 ಸಲ ಭೇಟಿಯಾಗಿದ್ರು ನಾವು ಸಿದ್ದರಾಮಯ್ಯನ 13ರಿಂದ 18 ತನಕ. ಅವರು ಅದಕ್ಕೆ ಒಲವು ತೋರಿಸಿಲ್ಲ, ಇವತ್ತೂ ಒಲವಿಲ್ಲ. ಮತ್ತು ನಮ್ಮ ಜಿಲ್ಲಾ ರಾಜಕಾರಣಿಗಳು ಒಗ್ಗಟ್ಟಾಗಿ ಮಾಡಬೇಕಂತೂ ಯಾವುದೂ ಪ್ರಯತ್ನ ಇನ್ನೂವರೆಗೆ ಮಾಡಿಲ್ಲ. ಯಾಕಂದ್ರೆ ಅದನ್ನು ಕಟ್ಟಿಟ್ರಿ 500 ಕೋಟಿ ಒಳಗೆ ಕಟ್ಟಿಟ್ರಿ. ನಾವೇನಂತೀವಿ, ಎಲ್ಲ ಕಚೇರಿ ತರಬೇಡ್ರಿ, ಅಟ್ಲೀಸ್ಟ್ ಉತ್ತರ ಕರ್ನಾಟಕದಾಗ ಇದು ಯಾವುದು ನೀರಾವರಿ ಕಚೇರಿ ಕಡೆ ಇರ್ತಾವೆ. ಈಗ KNL ಬೆಂಗಳೂರು ಯಾಕಿರಬೇಕು? ನನ್ನ ಪ್ರಶ್ನೆ. ಕರ್ನಾಟಕ ನೀರಾವರಿ ನಿಗಮದಲ್ಲ, ಘಟಪ್ರಭಾ ಮತ್ತು ಮಲಪ್ರಭಾ ಸಂಬಂಧಿಸಿದ್ದು ಅಲ್ಲಿ ಇಟ್ಕೊಂಡ್ರಿ. ಸಕ್ಕರೆ ನಿರ್ದೇಶನ ಬರಲಿ, ಆಮೇಲೆ ಶಿಕ್ಷಣದ ಕೆಲವು ಬರಲಿ. ಅಟ್ಲೀಸ್ಟ್ ನೀವು ಉತ್ತರ ಮತ್ತು ದಕ್ಷಿಣ ಡಿವೈಡ್ ಮಾಡಿರಿ ಇಲಾಖೆ. ಈ ಭಾಗದ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಜನ ಬೆಂಗಳೂರಿಗೆ ಹೋಗಿ ತಮಗೆ ಇಲ್ಲಿ ಬರಲ್ಲ ಅಂತೀವಿ. ನಮಗೆ ಇನ್ನೂವರೆಗೆ ರಾಜಕೀಯ ಬೆಂಬಲ ಸಿಕ್ಕಿಲ್ಲ ಮತ್ತು ರಾಜಕಾರಣಿಗಳು ತಾವೇ ಇದನ್ನು ಮಾಡಿಲ್ಲ. ಆದರೆ ನಮ್ಮ ಹೋರಾಟ ಈ ವಿಷಯದಾಗ ನಿರಂತರವಾಗಿ ಮುಂದುವರಿದೆ ಸರ್. ಅಂದಿನ ರಾಜ್ಯೋತ್ಸವಕ್ಕೂ ಇಂದಿನ ರಾಜ್ಯೋತ್ಸವಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ನೀವೇ ಹೇಳಿದ್ರಿ ಅವಾಗ 200-300 ಜನಕ್ಕೆ 200 ಜನ ಪೊಲೀಸರ ಭದ್ರತೆ ಕೊಡ್ತಾಯಿದ್ರು. ಇವತ್ತು ಸಾಕಷ್ಟು ಜನ ಬೆಳಗಾವಿಯಲ್ಲಿ ನಡೆಯುವಂಥ ರಾಜ್ಯೋತ್ಸವ ಮೆರವಣಿಗೆ ಇಡೀ ವಿಶ್ವದಲ್ಲೇ ದೊಡ್ಡ ಮೆರವಣಿಗೆ ಅನ್ಬೋದು. ಸೊ ಒಂದಿಂದಕ್ಕೂ ಇಂದಿಂದಕ್ಕೂ ಏನು ಅನಿಸುತ್ತೆ? ಈ ಯುವಕರಿಗೆ ಏನು ಹೇಳಕ್ಕೆ ಬಯಸ್ತೀರ ಅಂತ? ಯುವಕರಿಗೆ ಹೇಳ್ತಾನೆ, ನೀವು ಮೆರವಣಿಗೆ ಮಾಡಿರಿ, ಡೋಲ್ಬಿ ಹಚ್ಚಿರಿ, ಕುಣೀರಿ, ರಾತ್ರಿ 12 ತನಕ. ಇದೇ ಉತ್ಸಾಹವನ್ನು ಬೆಳಗಾವಿ ಏನು ಮಾಡಬೇಕು ಅನ್ನೋದು ಉತ್ಸಾಹ ತೋರಿಸ್ರಿ. ಮೆರವಣಿಗೆ ಯಾವತ್ತು ಮಾಡ್ತೀವಿ, ಮತ್ತು ಮುಂದೆ ನವಂಬರ್ 1ಕ್ಕೆ ಬರ್ತೇವೆ. ಅದನ್ನು ನಾ ಏನಂತೀನಿ, ನಿಮಗೆ ತಿಳಿದಿಲ್ಲ ಅಂದರೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿರಿ. ಸುವರ್ಣಸೌಧ ಬಗ್ಗೆ ಕರೆನ ನಾವು ಹೋರಾಟ ಮಾಡೋದಾದ್ರೆ ಸುವರ್ಣಸೌಧ ಬಗ್ಗೆ ಹೋರಾಟ ಮಾಡಬೇಕು. 6-7 ಲಕ್ಷ ಮಂದಿ ಸೇರ್ತಾರೆ, ಇಡೀ ಕರ್ನಾಟಕ ಜನ ನೋಡ್ತಾರೆ. ಅದು ಮರಾಠಿಗರಿಗೆ ಒಂದು ಸಂದೇಶ ಹೋಗುತ್ತೆ. ಅದು ತಪ್ಪಂತ ಹೇಳೋದಿಲ್ಲ. ಆ ಮರಾಠಿಗರಿಗೆ ಒಂದು ಸ್ಪಷ್ಟವಾದ ಸಂದೇಶ, ಕನ್ನಡಿಗರ ಬಲ ಐತಿ. ಬೆಳಗಾವಿ ಮೇಲೆ ಕರ್ನಾಟಕದ ಕನ್ನಡಿಗರ ಹಕ್ಕುದಾರಿಕೆಯನ್ನು ಮತ್ತಷ್ಟು ಬಲಗೊಳಿಸುವಂಥ ರಾಜ್ಯೋತ್ಸವ ನಂಬುದು. ಅದ್ರ ದುರ್ದೈವ ಅಂದರೆ
ಇಲ್ಲಿ ಒಂದು ಚಿಕ್ಕಾಸು ನಮಗೆ ಕರ್ನಾಟಕ ಸರ್ಕಾರದ ಬರೋದಿಲ್ಲ. ಹೌದು. ನೀವು ಶಿವಜಯಂತಿ ಕೊಡ್ತೀರಿ, ಕೊಡ್ತಾರ, ಶಿವಜಯಂತಿ ಕೊಡ್ತಾರೆ. ಆಮೇಲೆ ಮೈಸೂರು ದಸರಾಕ್ಕೆ ಕೋಟಿ ಕೊಟ್ರೆ ಅನ್ಸುತ್ತೆ ಯಾವಾಗ 1 ಕೋಟಿ ಕೊಟ್ಟರೆ ಒಂದು ಸರಿ ಅಷ್ಟೇ ಒಂದು ಸಲ ಕೊಟ್ಟಿದ್ದಾರೆ. ಈಗ ಮೈಸೂರು ದಸರಾಕ್ಕೆ 10 ರಿಂದ 15 ಕೋಟಿ ಕೊಡ್ತಾರೆ. ಇದೇ ಸಿದ್ದರಾಮಣ್ಣ ಅವ್ರಿಗೆ ನಾ ಕೇಳಿದ್ದೆ ಲಾಸ್ಟ್ ಮುಖ್ಯಮಂತ್ರಿ ಇದ್ದಾಗ, ಸಿದ್ದರಾಮಣ್ಣಲ್ಲಿ 10 ಕೋಟಿ ಕೊಡ್ತಾರೆ, ನಮಗೆ 2 ಕೋಟಿ ಕೊಡ್ರಿ. ಅದು ಮೈಸೂರು ಅರಸರದ ಅಂದ್ರೆ ಇವರೇ ಅಂದ್ರೆ ಅದು ಇನ್ನೂವರೆಗೆ ನಮ್ಮವ್ರು ತರೋ ಪ್ರಯತ್ನ ಮಾಡೋದಿಲ್ಲ. ನಿಮಗೆ ಆಶ್ಚರ್ಯ ಅಂದರೆ ಎಲ್ಲ ರಾಜಕಾರಣಿಗಳು ರಾಜ್ಯೋತ್ಸವದ ಭಾಗವಹಿಸೋದಿಲ್ಲ. ಎಲ್ಲಿ ಇನ್ನೂ ಒಳಕೈತೆ ಅವ್ರಿಗೆ. ಇಷ್ಟೆಲ್ಲ ನೋಡ್ರಿ, ಮರಾಠಿ ಪ್ರಜ್ಞಾವಂತಿಗರು ಅಂತರು ನಮ್ಮ ಕೂಡ ಕೈ ಜೋಡಿಸಿದ ಮೇಲೂ ಸಹಿತ ಮುಖ್ಯವಾಹಿನಿಗೆ ಬಂದ ಮೇಲೂ ಆ ಧೈರ್ಯ ನಮಗೆ ರಾಜಕೀಯಗಳಿಗೆ ಬರಲ್ಲ. ಅಷ್ಟೇ ಅಲ್ಲದೆ ಸರ್, ಈಗ ಬೆಳಗಾವಿಯಲ್ಲಿ ಅಂತ ನೋಡ್ರಿ, ನಮ್ಮ ಕಿತ್ತೂರು ಚೆನ್ನಮ್ಮ ಹುಟ್ಟಿದ ನಾಡು. ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದ ಪ್ರಥಮ ಮಹಿಳೆ, ಸ್ವಾತಂತ್ರ್ಯ ಹೋರಾಟದ ಬೆಳ್ಳಿ ಚಿಕ್ಕಿ ಅಂತೆಲ್ಲ ಕರಿತೀವಿ. ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಮೇಲೆ ಕಿತ್ತೂರು ಉತ್ಸವಕ್ಕೆ ಚಾಲನೆ ಕೊಟ್ಟರು. ಅಲ್ಲಿವರೆಗೂ ಕಿತ್ತೂರು ಚೆನ್ನಮ್ಮನವರ ಅವ್ರನ್ನ ಸಾಧನೆನ ಗುರುತಿಸುವ ಇದಿರಲಿಲ್ಲ. ಮುಖ್ಯಮಂತ್ರಿ ಇದ್ದಾರೆ ನೆನಪೈತೆ ನನಗೆ. ಅಂದಿನ ಉಸ್ತುವಾರಿ ಸಚಿವರಾದಂಥ ಮಲ್ಲಾರಗೌಡ ಪಾಟೀಲರು, ಅಂದು ಜಲ್ಪಿ ಪ್ರೆಸಿಡೆಂಟ್, ಮೊದಲ ಜಿಲ್ಲಾ ಪಂಚಾಯತ್ ಪರಿಷತ್ ಅಧ್ಯಕ್ಷರು ಅಮರ್ ಶಿವ್ ಪಾಟೀಲ್, ಬಾಗೇವಾಡ್ಯಾಗ ಒಬ್ಬರು ಇನ್ನೊಬ್ಬರು ಇದ್ದರು ಕಾರ್ಯಕರ್ತರು, ಹೋಗಿ ಬಂಗಾರಪ್ಪನ ಕಡೆ ಹೋಗ್ತಾರೆ, ಚೆನ್ನಮ್ಮದ ಸಲುವಾಗಿ ಒಂದು ಪ್ರಾಧಿಕಾರ ಮಾಡಿರಿ, ಏನಾರು ಮಾಡ್ರಿ ಅಂತ. ಆವಾಗ ಇವರು ಆಗಿನ ಕಾಲಕ್ಕೆ ಎಷ್ಟು ಫಂಡ್ ಬೇಕು ಹೇಳ್ರಿ ಅಂತ ಕೇಳ್ತಾರೆ. ಅವ್ರು 25 ಲಕ್ಷ ಕೊಡ್ರಿ ಅಂತ ಒಂದು ಅರ್ಜಿ ಒಳಗೆ ಬರ್ತಾರೆ. ನಾ ಕ್ಯಾಬಿನೆಟ್ ಮೀಟಿಂಗ್ ಹೊಂಟೀನಿ, ವೇಟ್ ಮಾಡ್ರಿ ಅಂತಾರೆ. ಕ್ಯಾಬಿನೆಟ್ ಮೀಟಿಂಗ್ ಬಂದಾಗ ಅವ್ರು ಅವಾಗ ಮಂಜೂರು ಮಾಡಿದ್ದು 1 ಕೋಟಿ. ಅವಾಗಿನ ಕಾಲಕ್ಕೆ 1 ಕೋಟಿ, ಅವಾಗ 1 ಕೋಟಿ. ಇವ್ರು 25 ಲಕ್ಷಕ್ಕೆ ಯಾರು? ನನಗದು ಅಮರ್ ಸಿಂಗ್ ಪಾಟೀಲ್ ನನ್ನ ಸ್ನೇಹಿತರು, ಅವ್ರ ಮೊದಲ ಜಿಲ್ಲಾ ಪರಿಷತ್ ಅಧ್ಯಕ್ಷರು, ಅವ್ರು ಒಟ್ಟರು ಕೂಡಿ ಹೋಗಿ ಕೇಳಿದ್ದಾರೆ. ಹೋದಾಗ ಅವ್ರು 25 ಲಕ್ಷ 1 ಕೋಟಿ ಕೊಟ್ಟರು. ಅಲ್ಲಿಂದ ಚಾಲನೆ ಸಿಕ್ತಿ. ಅಲ್ಲ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಸಹ ಸ್ವಾತಂತ್ರ್ಯ ಹೋರಾಟಗಾರರು ಇಲ್ಲನಲ್ಲ, ಆದ್ರೆ ಅವ್ರು ಹುಟ್ಟಕ್ಕಿಂತ ಮೊದಲು ಇವರು 18 ನೋಡಿ. ನಾನು ದಿಲ್ಲಿ ಒಳಗೆ ಒಂದು ವಸ್ತು ಪ್ರದರ್ಶನಕ್ಕೆ ಹೋಗಿದ್ನಿ. ಅವಾಗ ನೋಡಿದ್ದೆ, 2002 ಹೋಗಿದ್ದೆ. ಅವಾಗ ನೋಡ್ತೀನಿ, ಮೊಟ್ಟ ಮೊದಲು ಬ್ರಿಟಿಷ್ ವಿರುದ್ಧ ಬಂಡಾಯದಕ್ಕೆ ಹಳೆ ಓದಿ ಹೆಣ್ಮಗಳು ಬಂಡಾಯದ ಕಿಚ್ಚಾಗಿದ್ದು ಅಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಐತಿ. ಇವತ್ತಿಗೂ ನಾವು ಸಣ್ಣದಿರ್ತ ಪಠ್ಯದೊಳಗೆ ಓದ್ಕೊಂಡು ಬಂದೀವಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪ್ರಥಮ ಸಂಗ್ರಾಮ ಅಂತ. ಅದಕ್ಕಿಂತ ಮೊದಲು 1824 ಹಾಕಿದ್ರೆ ಪ್ರಸ್ತಾಪ ಇಲ್ಲ. ಅದಕ್ಕೆ ನಾನು ಅಂತೀನಿ, ಚೆನ್ನಮ್ಮನ ಉತ್ಸವ ಮಾಡಿ ನಿಲ್ಲಿಸ್ಬೇಡ್ರಿ. ಉತ್ತರ ಭಾರತದ ಪಠ್ಯ ಪುಸ್ತಕಗಳಲ್ಲಿ ಚೆನ್ನಮ್ಮ ಬರಬೇಕು. ಇದನ್ನು ನಾವು ಒಂದು 10-20 ವರ್ಷದಲ್ಲಿ ಹೇಳ್ತಾನೆ. ಪಠ್ಯ ಪುಸ್ತಕದ ಬಂದ್ರೆ ಅದು ಹಸಿ ಮನಸ್ಸಿನಾಗ ಉಳಿತೈತಿ ಮಕ್ಕಳಿಗೆ. ನಾವು ಯಾಕೆ ಝಾನ್ಸಿ ರಾಣಿ ಲಕ್ಷ್ಮೀ ಅಂತೀವಿ? 2-3ನೇ ತನಕ ಪಾಠ ಇತ್ತು ಅಂತೇಳಿ ಹುಟ್ಟಕ್ಕಿಂತ ಮೊದಲು ಇವರು ವಿಜಯೋತ್ಸವ ಮಾಡಿದ್ದಾರೆ. ಹುಟ್ಟಕ್ಕಿಂತ ಮೊದಲು ಅದನ್ನ ಹೆಂಗ್ರಿ ಯಾರು ವೈಫಲ್ಯ? ಇದು ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರದ ವೈಫಲ್ಯ. ಚೆನ್ನಮ್ಮಗೆ ಸಿಗಬೇಕಾದ ಗೌರವ ಇನ್ನೂ ಸಿಕ್ಕಿಲ್ಲ. ಅದು ಎಲ್ಲಿ ಸಿಗಬೇಕು ಅಂದ್ರೆ ಉತ್ತರ ಭಾರತದ ಜಮ್ಮು ಕಾಶ್ಮೀರ ಟು ಕನ್ಯಾಕುಮಾರಿ ಒಳಗೆ ಪಠ್ಯ ಪುಸ್ತಕಗಳು ಬರಬೇಕು. ಇವತ್ತು ಬಂದರೆ ಇನ್ನೊಂದು 10 ವರ್ಷಕ್ಕಾರೆ ಚೆನ್ನಮ್ಮ ಯಾರು ಅಂತೇಳಿ ಗೊತ್ತಾಗತ್ತೆ. ಚೆನ್ನಮ್ಮ ಯುದ್ಧ ನಿಂತ ಕತ್ತಿ ಹಿಡ್ಕೊಂಡು ಹೋರಾಡಿದ ಹೆಣ್ಮಗಳು. ಆಕಿದ ಉತ್ಸಾಹ ಬರೀ ಬೆಳಗಾವಿ ಜಿಲ್ಲೆಗೆ ಸಮೇತ ಮೊನ್ನೆ ಆದರೂ ಕೇಳಿದರು 200 ವರ್ಷದ ಹೆಂಗೆ ಆಚರಿಸ್ಬೇಕು ಅಂತ. ಬೆಂಗಳೂರಿನ ವಿಧಾನಸೌಧದಾಗ ಆಗಬೇಕು, ಬೆಳಗಾವಿಯ ಸುವರ್ಣಸೌಧ ಆಗಬೇಕು, ಅಲ್ಲಿ ಪಾರ್ಲಿಮೆಂಟ್ನಾಗ ಆಗಬೇಕು, ಅಂದ್ರೆ ಅದು ಬೆಳಕಿಗೆ ಬರ್ತೈತಿ. ಏನೋ ಮೊನ್ನೆ ಸುದೈವ ವಿ ಸೋಮಣ್ಣ ಹೋಗಿ ಒಂದು ಪತ್ರ ಬರೆದ್ರು. ಯಾರಿಗೆ? ಓಂ ಬಿರ್ಲಾ ಅವರಿಗೆ, ಸಭಾಧ್ಯಕ್ಷರಿಗೆ ಪತ್ರ ಬರೆದ್ರು. ಆ ಪತ್ರ ಓಂ ಬಿರ್ಲಾ ಅಂದರು, ನೀವ್ಯಾಕೆ ಮಾಡ್ತೀರಿ, ನಾನೇ ಬರ್ತೀನಿ ಅಂತೇಳಿ ಅಷ್ಟರ ಒಂದು ಗೌರವ ಸಿಕ್ಕತ್ತೆ. ಮುಂದಿನ ದಿನಗಳಲ್ಲಿ ಅದು ರಾಜ್ಯ ತುಂಬ ಆಗಬೇಕು. ಸರ್, ಈಗ ಅದೇ ಮತ್ತು ಇನ್ನೊಂದು ವಿಚಾರ ಅಂತಂದರೆ, ನೀವು ಬೆಳಗಾವಿಯಲ್ಲಿ ಕನ್ನಡ ಹೋರಾಟ ಮಾಡಿದಾಗ ಕನ್ನಡ ಸಂಘಟನೆಗಳು ಬೆರಳಿಕೆ ಎಷ್ಟು ಸಂಘಟನೆಗಳಿದ್ವು. ಈಗ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟಿದಾವೋ ಅಷ್ಟು ಸಂಘಟನೆಗಳು ಉಟ್ಕೊಂಡಿದ್ದಾವೆ. ಸೊ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಮನೆಗೊಬ್ಬರು ಜಿಲ್ಲಾಧ್ಯಕ್ಷರಾಗ್ತಾ ಇದ್ದಾರೆ, ಮನೆಗೊಬ್ಬರು ಕಾರ್ಯಾಧ್ಯಕ್ಷರಾಗ್ತಾರೆ. ನೀವು ಸಂಘಟನೆ ಮಾಡೋ ಮುಂದೆ ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ಕಟ್ಟಿದ್ರೆ ಅದಕ್ಕೊಂದು ಗೌರವ ಸಿಗ್ತದೆ ರಾಜ್ಯ ಸರ್ಕಾರ. ಈಗೇನಾದರೂ ಕೊಟ್ಟರೆ ಅದು ಬರೀ ಸಂಘಟನೆ ಹೆಸರಿಗೆ ಲೆಟರ್ ಪ್ಯಾಡ್ ಸಂಘಟನೆ ಆದರೆ ಆಗೋದಿಲ್ಲ. ಅದಕ್ಕೆ ನಾನು ಅನೇಕ ಸಲ ಹುಡುಗರಿಗೆ ಬಹಿರಂಗವಾಗಿ ಹೇಳ್ತೇನೆ, ನೀವು ಮಾಡ್ರಪ್ಪ. ಒಂದು ಮಾತ್ರ ನಾನು ಸ್ಪಷ್ಟ ಹೇಳ್ತೇನೆ, ಉದ್ಯೋಗ ಮಾಡ್ಕೊಂಡು ಹೋರಾಟ ಮಾಡಿರಿ. ಹೋರಾಟ ಉದ್ಯೋಗ ಅಲ್ಲ. ಇದನ್ನು ಬಹಿರಂಗ ಸಭೆ ಪಾಟೀಲ್ ಪುಟ್ಟಪ್ಪನವರು 2015 ಒಂದು ಮೀಟಿಂಗ್ ಕರೆದ್ರು. ಇಡೀ ಕರ್ನಾಟಕದ 50 ಮಂದಿ ಇದ್ದು, ನಾನು ರಾಘವನ್ ಜೋಶಿ ಹೋಗಿದ್ದು, 50 ಮಂದಿ ಕೂತಿದ್ದು. ನಮ್ಮನ್ನು ಪಟ್ಟು ಕೇಳಿದ್ದೇನು, ನೀವು ಉದ್ಯೋಗ ಏನು ಮಾಡ್ತೀನಿ ಅಂತ ಕೇಳಿ. ಎಲ್ಲರೂ ಎದ್ದೆದ್ದ ನಾನು ಪ್ರಿಂಟಿಂಗ್ ಪ್ರೆಸ್ ಹಾಕೇನ್ರಿ, ನಾ ಪತ್ರಿಕೆ ತೆಗೆದ್ರೆ ಅಂದ್ರೆ ಅದಕ್ಕೆ ನನಗೆ ಯಾಕೆ ಅಭಿಮಾನ ಅನಿಸ್ತದೆ ಪುಟ್ಟಪ್ಪನ ಬಗ್ಗೆ ಅಂದ್ರೆ ಉದ್ಯೋಗ ಕೇಳ್ತಾರೆ. ಉದ್ಯೋಗ ಹೋರಾಟ ಉದ್ಯೋಗ ಅಲ್ಲ. ನೀವು 2 ತಿಂಗಳಿಗೆ ಒಂದು ಚಳವಳಿ ಮಾಡಿರಿ, ಹೋರಾಟ ಮಾಡಿರಿ, ಅದೇ ಉದ್ಯೋಗ ಮಾಡ್ಕೊಂಡ್ರೆ ಬರೀ ಹಳದಿ ಕೆಂಪು ಜೆಂಡಾ ಹಾಕೊಂಡು ಮಾಡೋದು ಅಲ್ಲ. ನಿಮ್ಮ ಹೋರಾಟದ ಬದುಕಿನ ಜೊತೆಯೂ ಸಹ ಯಶಸ್ವಿ ಇದನ್ನು ಮಾಡಿದ್ರಿ. ಮಗನ್ನ KS ಆಫೀಸರ್ ಮಾಡಿದ್ರಿ. ಸೊ ಮನೆಯಲ್ಲಿ ನಿಮ್ಮ ಪರ್ಸನಲ್ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ಇಲ್ಲ, ಮನೆಯಾಗ ನೋಡ್ರಿ, ಆಸ್ತಿಗಿಂತ ಹುಡುಗರನ್ನ ತಾರೀಖು ಹಚ್ಚೋದು ಭಾಳ ಇಂಪಾರ್ಟೆಂಟ್. ನಾವು KS ಆದ, MBA ಅದು KS ಆದ, ದಿಲ್ಲಿಯಾಗ ಅವನು IAS ಕೋಚಿಂಗ್ ಇಟ್ಟಿದ್ದೀವಿ. 2010 ಪಾರ ಆದ. ಅವ್ನು ನಿನಗೆ ಯಾವ್ದು ಹೊಂದದಪ್ಪ ಅಂದ್ರೆ ಲೆಕ್ಕ ಪರಿಶೋಧನೆ ಇಲಾಖೆ ಸ್ಟೇಟ್ ಅಕೌಂಟ್ಸ್ ಹೊಂದತಿ, ಅದನ್ನ ಮಾಡಿದ್ವಿ. ಅದ ಆಸ್ತಿ. ಈಗ ಹುಡುಗರಿಗೆ ಆಸ್ತಿ ಮಾಡೋದ್ರಾಗ ಏನು ಅರ್ಥ ಇಲ್ಲ. ಮನೆ ಕಟ್ಟಿನಪ್ಪ ಮಾಡ್ಕೊತ ಹೋರಿ ಅಂತ ಹೇಳೋದು ಮಾಡಿದ್ವಿ. ಹುಡುಗರನ್ನ ಬೆಳೆಸೋದಂದ್ರೆ ಈಗ ಅವ್ರ ಬಿಸ್ನೆಸ್ ಅವ್ರಿಗೆ ಒಗ್ಗೋದಿಲ್ಲ.
ಅವ್ರು ಕೇಸ್ ಮಾಡಿಸಿದ್ವಿ. ಅಲ್ಲ ಮನೇಲಿ ನೀವು ಈ ಹೋರಾಟದಲ್ಲೆಲ್ಲ ಭಾಗವಹಿಸಿದಾಗ ಮನೆಯಲ್ಲಿ ಬೈತಿದ್ರ? ಅದು ಎಲ್ಲ ಕಡೆ ಇದ್ದಂಗೆ ನಮ್ಮ ಮನ್ಯಾಗ ಐತಿ, ಬರೀ ಹೋರಾಟ ಮಾಡ್ತೀರಿ ಹಾಳ ಹೋಗ್ತೀರಿ ಅಂತ ಇದು ಐತಿ. ಫ್ಯಾಮ್ಲಿಗೆ ಟೈಮ್ ಕೊಡೋಕೆ ಆಗೋದಿಲ್ಲ, ಹೋಗೋದಾಗೋದಿಲ್ಲ. ಆದ್ರೆ ಅದನ್ನು ಸಹಿಸ್ಕೊಂಡಾರಲ್ಲ, ಸಹಿಸ್ಕೊಂಡು ದೊಡ್ಡ ಮಾತು. ಆದ್ರೆ ಒಂದು ಮಾತ್ರ ಫ್ಯಾಮ್ಲಿ ಎಂದು ನಾನು ನಿರ್ಲಕ್ಷ್ಯ ಮಾಡೋದಿಲ್ಲ. ಈಗ 4 ಮಂದಿ ಮೊಮ್ಮಕ್ಳು ಅದಾರ, ಮಗಳಿಗೆ ಅಡ್ಡು ಮಗಳಿಗೆ ಅಡ್ಡ. ರಾತ್ರಿ 9 ಆದರೂ 4 ಹುಡುಗರು ತೊಗೊಂಡು ಕಾರ್ನಾಗ ಸುತ್ತೋ ಏನೋ ಕೊಡಿಸೋ ಬಂದಾಗನ 8 ತನಕ ಬಿಸ್ನೆಸ್, 9ರಿಂದ 10 ತನಕ ಅವ್ರದ್ದು. ಇವತ್ತಿಗೂ ಅದು ನೆಗ್ಲೆಕ್ಟ್ ಮಾಡಿಲ್ಲ, ಯಾರಾದರೂ ನೆಗ್ಲೆಕ್ಟ್ ಮಾಡಬಾರ್ದು. ಸರಿ ಸರ್, ನಿಮ್ಮ ಹೋರಾಟ ಹೀಗೆ ಮುಂದುವರಿಲಿ, ಕನ್ನಡಿಗರಿಗೆ ಮಾರ್ಗದರ್ಶನ ಸಿಗಲಿ, ಬೆಳಗಾವಿಗೆ ಒಳ್ಳೇದಾಗಲಿ ಅಂತ ಕೇಳ್ತೀವಿ ಸರ್. ನಮ್ಮ ಜೊತೆ ಇಷ್ಟೊತ್ತಿಗೆ ಮಾತನಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಸರ್. ಸೊ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ವೀಕ್ಷಕರಿಗೆ ಒಂದೇ ಹೇಳ್ತೇನೆ, ನಾರ್ತ್ ಫಸ್ಟು ಈಗಾಗಲೇ ಅಲ್ಪಾವಧಿಯಲ್ಲಿ ಸಾಕಷ್ಟು ವೀಕ್ಷಕರನ್ನು ಬೆಳೆಸ್ಕೊಂಡಿದೆ. ಅದರ ತಾತ್ವಿಕ ನಿಲುವು, ಸೈದ್ಧಾಂತಿಕ ನಿಲುವು ಅದಕ್ಕೆ ಕಾರಣ. ಏನಾದರೂ ಬರೀ ಸೆನ್ಸೇಷನ್ ನ್ಯೂಸ್ ಮಾಡಿದರೆ ಇವತ್ತಿನ ಚಾನಲ್ಗಳು ಬೆಳೆಯೋದಿಲ್ಲ. ಅದನ್ನು ಅಬ್ಸರ್ವ್ ಮಾಡ್ಕೊತ ಬಂದೀನಿ. ಏನಾದರೂ ಒಂದು ನೆಲೆಗಟ್ಟ ಮೇಲೆ ಜನರಿಗೆ ಹೃದಯ ಮುಟ್ಟುವಂಥ ಕಥೆಗಳನ್ನ ಮಾಡ್ತಾರೆ, ಸ್ಟೋರಿಗಳನ್ನ ಮಾಡತ್ತಾರೆ, ವಿಷಯಗಳನ್ನ ಮಾಡತ್ತಾರೆ. ಸೆನ್ಸೇಷನ್ ಮಾಡಿದರೆ ಅವತ್ತು ಮುಂಜಾನೆ ಮಾಡಿದ ಸಂಜೆಗೆ ಮುಗಿದು ಬಿಡ್ತೈತಿ. ಆ ಸೆನ್ಸೇಷನ್ ಇದು ಲೇಟ್ ಆಗ್ಬೋದು, ನಿಮ್ಗೆ ಫಲ ಕೊಡ್ತೈತಿ. ಈವರೆಗೆ ನಾರ್ತ್ ಫಸ್ಟ್ ನಾನು ನೋಡ್ಕೊತ ಬಂದೀನಿ. ಇದು ಸೆನ್ಸೇಷನ್ ಅಷ್ಟೇ ಅಲ್ಲ, ಬೇರೆ ವಿಷಯಗಳು ಹೆಚ್ಚು ಗಮನ ಕೊಡ್ತೈತಿ, ಡೆವಲಪ್ಮೆಂಟ್ ವಿಷಯ ಕೊಡ್ತೈತಿ, ಪ್ರಗತಿ ಪಥದ ಬೆಳಗಾವಿ ಹೆಂಗೆ ಹೋಗ್ಬೇಕಾಗ್ತೈತಿ. ಇದ್ದಕ್ಕಿದ್ದಂತೆ ನೀವು ಜನರ ಮುಂದೆ ಇಡ್ತೀರಿ. ನಾರ್ತ್ ಫಸ್ಟ್ ವೀಕ್ಷಕರ ಒಂದು ಸಮಾಧಾನಕರ ಸಾಕೈತೆ ಅಂದ್ರೆ ಈ ನಾರ್ತ್ ಫಸ್ಟ್ ಇನ್ನೂ ಬೆಳೀತೈತಿ, ಬೆಳೀಲಿ ಅಂತ ಹಾರೈಸ್ತೇನೆ. ಇದಿಷ್ಟು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನಾರ್ತ್ ಫಸ್ಟ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಶಕ್ತಿ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.